ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾ ಕಲ್ಪತರವೇ ಗುರವೇ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಿಂತಹ ಶ್ರೀಯುತ ಎನ್ ವಿ ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ವ್ಯವಸ್ಥೆಗೊಳಿಸಿದ ಅವರೆಲ್ಲ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರೋಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಚಿಂತನೆ ಪ್ರಾರಂಭ ಮಾಡುವುದಕ್ಕಿಂತ ಮುನ್ನ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈ 4 ದಿನಗಳ ಅವಧಿಯಲ್ಲಿ ಉಪನ್ಯಾಸ ಮುಗಿದ ಮೇಲೆ ಬಹಳಷ್ಟು ಜನ ಶ್ರೋತೃಗಳು ಬಂದು ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಅಂದರೆ, ಈ ವಿವೇಕ ಚೂಡಾಮಣಿಯ ಎಲ್ಲ ಶ್ಲೋಕಗಳಿಗೂ ವ್ಯಾಖ್ಯಾನ ಮಾಡ್ತೀರಾ ಅಥವಾ ಮಧ್ಯದಲ್ಲಿ ಮಂಡೂಕ ಪ್ಲುತಿಯನ್ನು ಮಾಡ್ತೀರಾ, ಅಂದರೆ ಜಂಪ್ ಮಾಡಿಕೊಂಡು ಬಿಟ್ಕೊಂಡು ಹೋಗ್ತೀರಾ ಹೇಗೆ ಅಂತ ಕೇಳಿದ್ದಾರೆ. ಹೀಗೆ ಕೇಳೋದಕ್ಕೊಂದು ಕಾರಣವೂ ಇರಬೇಕು. ಏಕೆಂದರೆ ಕೆಲವು ಶ್ಲೋಕಗಳು ಅಲ್ಲಲ್ಲಿ ಪುನರುಕ್ತವಾದಂತೆ ಅನ್ನಿಸ್ತವೆ. ನಾನು ಮೊದಲೇ ಹೇಳಿದ್ದೇನೆ, ಅದು ವೇದಾಂತ ಶಾಸ್ತ್ರದ ಸಹಜ ಸ್ವಭಾವ ಅದು. ಹಾಗಾಗಿ ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ವಿಷಯ ಬಂದಿರುತ್ತೆ, ಮತ್ತು 20 ಶ್ಲೋಕ ಆದಮೇಲೆ ಮತ್ತೆ ಪುನಃ ಬಂದಿರುತ್ತೆ. ಇಂತಹ ಸಂದರ್ಭದಲ್ಲ ಇದೆಲ್ಲ ಆ ಶ್ಲೋಕದಲ್ಲಿ ಹೇಳಿ ಆಗಿದೆ ಅಂತೇಳಿ ಬಿಟ್ಕೊಂಡು ಮುಂದಕ್ಕೆ ಹೋಗ್ತೀರಾ ಎನ್ನುವಂಥದ್ದು ಅವರ ಪ್ರಶ್ನೆಯ ಉದ್ದೇಶ ಇದಿರಬಹುದು. 4-5 ಜನ ಆ ಥರ ಕೇಳಿದ್ದಾರೆ. ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಪ್ರಾಮಾಣಿಕವಾಗಿ ಹೇಳಿರಲಿಲ್ಲ. ಯಾಕೆ ಹೇಳಿರಲಿಲ್ಲ ಅಂತ ಕೇಳಿ ನನಗೇ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಹೇಳಿರಲಿಲ್ಲ. ಆದರೆ ಸಂಸ್ಥೆಯವರು ನನಗೆ ಒಂದು ಸೂಚನೆ ಕೊಟ್ಟುಬಿಟ್ಟಿದ್ದಾರೆ, ಯಾವ ಶ್ಲೋಕವನ್ನು ಬಿಡಬಾರದು ಅನ್ನೋದನ್ನು. ಹಾಗಾಗಿ ನಾನು ಹಿಂದೊಮ್ಮೆ ರಾಮಸ್ವಾಮಿಗಳ ಹತ್ರ ಒಂದು ಮಾತು ಕೇಳಿದ್ದೆ. ಶಿವಾನಂದ ಲಹರಿಯ 100 ಶ್ಲೋಕಗಳ ಉಪನ್ಯಾಸ ಇದೇ ವೇದಿಕೆಯಲ್ಲಾದಾಗ ಎಲ್ಲ ಶ್ಲೋಕಗಳಿಗೂ ವಿವರಣೆ ಮಾಡಿದ್ದಾಯಿತು. ಅದಾದಮೇಲೆ ಸೌಂದರ್ಯ ಲಹರಿ ಆಗಬೇಕು ಅಂತ ಹೇಳಿದರು. ಆಗ ನಾನು ಸ್ವಲ್ಪ ವಿಚಾರಕ್ಕೆ ಬಿದ್ದೆ. ಏಕೆಂದರೆ ಸೌಂದರ್ಯ ಲಹರಿಯ ಎಷ್ಟೋ ಶ್ಲೋಕಗಳನ್ನು ಸಭೆಯಲ್ಲಿ ಹೇಳುವುದು ಕಷ್ಟ. ಕಷ್ಟ ಮೀನ್ಸ್ ಸಭೆಗೆ ಬೇಕಾಗಿಯೂ ಇರೋದಿಲ್ಲ. ಇನ್ನು ಕೆಲವು ವಿಷಯಗಳು ರಹಸ್ಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸುಮ್ಮನೆ ಕೇಳಿದೆ, ಕೆಲವು ಶ್ಲೋಕಗಳನ್ನು ಬಿಟ್ಟು ಅಲ್ಲಿ ಅಂದರೆ ಜಂಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬಿಡೋಣ ಅಂತ ಕೇಳಿದೆ. ಆಗ ಅವರು ಒಂದೇ ಮಾತಂದರು ನನಗೆ, ಶಿವಾನಂದ ಲಹರಿಯ 1 ಶ್ಲೋಕವನ್ನು ಬಿಡದೆ ಹೇಗೆ ಹೇಳಿದ್ದೀರೋ ಹಾಗೆ ಸೌಂದರ್ಯ ಲಹರಿಯ 1 ಶ್ಲೋಕವನ್ನು ಬಿಡುವ ಸ್ವಾತಂತ್ರ್ಯ ನಿಮಗಿಲ್ಲ ಅಂದರು. ಅವರು ಬಿಡುವಂತಿಲ್ಲ ಅಂತ ಹೇಳಿದರು. ನನಗೆ ಅವರ ಮಾತಿನಿಂದ ಸಂತೋಷ ಮತ್ತು ಜವಾಬ್ದಾರಿ ಭಾವನೆ ಎರಡೂ ಉಂಟಾಯಿತು. ಯಾಕೆಂದರೆ ಆಮೇಲೆ ಒಂದು ಸಣ್ಣ ಮಾತನ್ನು ಹೇಳಿದರು ಅವರು.
ಇಲ್ಲಿ ಹೇಳುವುದಷ್ಟೇ ಮುಖ್ಯ ಅಲ್ಲ, ಉಳಿಸುವುದು ಮುಖ್ಯ ಅಂತ. ಎಂಥ ಮಾತು ನೋಡ್ರಿ. ಇವತ್ತು ರಾಮವರು ಅದೇ ಶಬ್ದವನ್ನು ಹೇಳಿದರು. ಹಾಗಾಗಿ ಉಳಿಸುವ ದೃಷ್ಟಿಯಿಂದ ಪ್ರಯತ್ನ ನಡಿಬೇಕಾಗಿದೆ ಅಂತ ಹೇಳಿದರು. ನಾವು ಅದಕ್ಕೆ ಎಷ್ಟು ಮಟ್ಟಿಗೆ ಅರ್ಹರೋ ಗೊತ್ತಿಲ್ಲ. ಹಾಗಾಗಿ ಯಾವ ಶ್ಲೋಕವನ್ನು ಸಹ ಬಿಡಬೇಕಾದ್ದಿಲ್ಲ, ಅಷ್ಟನ್ನು ಹೇಳಬೇಕು. ಎಷ್ಟು ದಿವಸ ಆಗುತ್ತೋ ಆಗಲಿ ಅದು ಅಂತ. ಹಾಗಾಗಿ ಈಗ ಈ 2-3 ದಿನಗಳ ಕಾಲದಲ್ಲಿ ಶ್ರೋತೃಗಳು ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸಿಕೊಂಡು ಮತ್ತೆ ನೇರ ಇವತ್ತಿನ ವಿಷಯಕ್ಕೆ ಬರ್ತೇನೆ. ನಿನ್ನೆ ದಿವಸ ಈ 10ನೆಯ ಶ್ಲೋಕದಲ್ಲಿ ಪಂಡಿತರಾದವರು ಸರ್ವಕರ್ಮಗಳನ್ನು ಸನ್ಯಾಸ ಮಾಡಿ ಬ್ರಹ್ಮಾಭ್ಯಾಸವನ್ನು ಮಾಡಬೇಕು ಎನ್ನುವಂಥ ಮಾತು ಬಂದಿತ್ತು. ಯಾಕೆ ಮಾಡಬೇಕು ಅಂದರೆ ಭವಬಂಧ ವಿಮುಕ್ತಯೇ, ಸಂಸಾರದಿಂದ ಹುಟ್ಟು ಸಾವುಗಳ ಕಟ್ಟಿನಿಂದ ಬಿಡಿಸಿಕೊಳ್ಳೋದಕ್ಕೆ ಅಂತ. ಹಾಗೆ ಹೇಳ್ತಾ ಇದ್ದಾಗ ಮಧ್ಯದಲ್ಲಿ ಪೂರ್ವಪಕ್ಷವೂ ಬಂತು. ನೀವೇನು ಹೀಗೆ ಹೇಳ್ತೀರಿ, ಆದರೆ ಶ್ರುತಿಗಳು ಕರ್ಮವನ್ನು ಮಾಡಬೇಕು ಅಂತ ಹೆಚ್ಚು ಒತ್ತು ಕೊಟ್ಟಿವೆಯಲ್ಲ ಅಂತ. ಆಮೇಲೆ ಅದಕ್ಕೆ ಉತ್ತರ ಹೇಳಿದ್ದಾಯಿತು. ಕರ್ಮವನ್ನು ಮಾಡಲೇಬೇಕು ಅಂತ ಹೇಳಿದ್ದು ಅದೆಲ್ಲ ಅಶುದ್ಧ ಚಿತ್ತರನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಅಂತ. ಹಾಗಾಗಿ ಮತ್ತೆ ಪುನಃ ನಿರ್ಣಯ ಏನು ಕೇಳಿದರೆ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಒಂದು ಹಂತ ದಾಟಿ ಆದ ಮೇಲೆ ಅವನು ಜ್ಞಾನದ ಮಾರ್ಗವನ್ನು ಅವಲಂಬಿಸಲೇಬೇಕು. ಅಂದರೆ ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಆ ವೈರಾಗ್ಯ ಬಂದಾಗ ಎಲ್ಲವನ್ನು ಬಿಟ್ಟು ಹೋಗಬೇಕು ಎನ್ನುವ ಮೂಲಕ ಜ್ಞಾನದ ಉತ್ಕೃಷ್ಟತೆಯನ್ನು ಹೇಳುವುದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪ್ಲವಾಹ್ಯೇತೆ ಅದೃಢ ಯಜ್ಞರೂಪ ಅಷ್ಟಾದಶೋಕ್ತಮೌರಂ ಯೇಷು ಕರ್ಮ ಎನ್ನುವಂಥ ಈ ಮುಂಡಕದ ಉಪನಿಷತ್ತಿನ ಹಿನ್ನೆಲೆಯಲ್ಲಿ, ಮುಂಡಕೋಪನಿಷತ್ತಿನ ಮಂತ್ರದ ಹಿನ್ನೆಲೆಯಲ್ಲಿ ಕರ್ಮದ ನಿಂದನೆ ಇದೆರಡನ್ನೂ ನಾವು ನೋಡಿದ್ದೇವೆ. ಈಗ ನಮಗೊಂದು ಪ್ರಶ್ನೆ ಏನು ಅಂದರೆ, ಹಾಗಿದ್ದರೆ ನಾವು ಕರ್ಮವನ್ನು ಮಾಡಬೇಕೋ ಅಥವಾ ಕರ್ಮವನ್ನು ಈಗಲೇ ಪೂರ್ತಿ ಬಿಟ್ಟು ಜ್ಞಾನದ ದಾರಿಯನ್ನು ಹಿಡಿಬೇಕೋ ಅಂತ. ಅದಕ್ಕೆ ಮುಂದಿನ ಈ 11ನೆಯ ಶ್ಲೋಕ ಉತ್ತರವನ್ನು 11ನೆಯ ಶ್ಲೋಕ ಉತ್ತರವನ್ನು ಹೇಳುತ್ತದೆ. ಏನು ಹೇಳ್ತದೆ ಅಂದರೆ, ಕರ್ಮವನ್ನು ಮಾಡಬೇಕು ಅಂತ. ಯಾತಕ್ಕೋಸ್ಕರ ಅನ್ನೋದೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರವನ್ನು ಹೇಳುತ್ತೆ. ಈ ಜ್ಞಾನದ ದಾರಿ ಅತ್ಯಂತ ಕಷ್ಟ. ಹಿಂದೆ ಪದೇ ಪದೇ ಈ ಮಾತನ್ನು ಹೇಳಿದ್ದೇನೆ. ಎತ್ಕೊಳ್ತೇನೆ, ನಾನು ಜ್ಞಾನದ ದಾರಿಯಲ್ಲಿ ಹೋಗ್ತೇನೆ ಅಂತ ಹೊರಟ್ರೆ ಅಲ್ಲಿ ಉತ್ತಮ ಫಲ ಸಿಗುವುದಕ್ಕಿಂತ ಕೆಟ್ಟ ಫಲವೇ ಕಟ್ಟಿಟ್ಟದ್ದಾಗಿಬಿಡ್ತದೆ. ಏಕೆಂದರೆ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ವಿಚಾರ ಬೇಕಾಗ್ತದೆ. ಹಾಗಾಗಿ ಆ ವಿಚಾರ ಮಾಡುವುದು ಯಾವುದರಿಂದ ಅಂದರೆ ನಮ್ಮ ಬುದ್ಧಿಯಿಂದ. ನಮ್ಮ ಬುದ್ಧಿ ಹೇಗಿರುತ್ತೋ ಹಾಗೆ ನಾವು ವಿಚಾರ ಮಾಡ್ತೇವೆ. ಹಾಗಾಗಿ ಬುದ್ಧಿ ಶುದ್ಧ ಆಗದ್ದಿದ್ದರೆ, ಶುದ್ಧವಾದ ಬುದ್ಧಿಯಿಂದ ವಿಚಾರ ಮಾಡಿದರೆ ಮಾಡಿದ ವಿಚಾರ ಶುದ್ಧ ಆಗ್ತದೆ. ಬುದ್ಧಿ ಮಲಿನವಾದದ್ದಿದ್ದರೆ, ಮಲಿನ ಬುದ್ಧಿಯಿಂದ ವಿಚಾರ ಮಾಡಿದ್ದಿದ್ದರೆ ವಿಚಾರವು ಮಲಿನವಾಗ್ತದೆ. ಅದಕ್ಕೋಸ್ಕರ ಈ ಜ್ಞಾನದ ದಾರಿಯಲ್ಲಿ ಸಾಗಬೇಕು, ಅದಕ್ಕೆ ವಿಚಾರ ಬೇಕು. ಆ ವಿಚಾರ ಮಾಡುವಾಗ ನಮ್ಮ ಬುದ್ಧಿ ಶುದ್ಧ ಆಗಬೇಕು. ಹಾಗಿದ್ರೆ ಬುದ್ಧಿ ಶುದ್ಧ ಆಗೋದು ಹೇಗೆ ಅಂತ ಪ್ರಶ್ನೆ. ದೇಹಕ್ಕೆ ಕೊಳೆ ಅಂಟಿದರೆ ಸ್ನಾನ ಮಾಡ್ಕೊಳ್ತೇವೆ, ಬಟ್ಟೆ ಕೊಳೆ ಆದರೆ ಅದನ್ನು ಒಗಿತೇವೆ. ಆದರೆ ಬುದ್ಧಿಯನ್ನು ಶುದ್ಧ ಮಾಡೋದು ಹೇಗೆ? ಇದಕ್ಕೇನಾದರೂ ಉಪಾಯ ಉಂಟಾ ಅಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಕರ್ಮವನ್ನೇ ಮಾಡಬೇಕು. ಅಲ್ರಿ, ನಿನ್ನೆ ಅಷ್ಟೇ ಹೇಳಿದ್ರಿ ಕರ್ಮ ಬಿಡಬೇಕು, ಈಗಲೂ ಹೇಳಿದ್ರಿ ಕರ್ಮನ ನಿಂದನೆ ಅಂತ, ಮತ್ತು ಪುನಃ ಕರ್ಮವನ್ನೇ ಮಾಡಬೇಕು ಅಂತ ಹೇಳಿದ್ರಲ್ಲ. ಹೌದು, ಕರ್ಮವನ್ನೇ ಮಾಡಬೇಕು, ಕರ್ಮವನ್ನು ಬಿಡಬೇಕು. ಏನು ಹೀಗಂದರೆ ನಾನು ಬಹಳ ಹಿಂದೆ ಹೇಳಿದ್ದೆ, ವಿವರಣೆ ಕೊಟ್ಟಿದ್ದೆ, ಮಧ್ಯದಲ್ಲಿ ಈ ವಿಷಯ ಹೇಳ್ತಾ ಇರ್ತೇನೆ. ಆದರೂ ಮತ್ತೆ ಪುನಃ ಹೇಳ್ತೇನೆ. ಯಾಕೆಂದರೆ ನಾನು ಪದೇ ಪದೇ ಹೇಳ್ತೇನೆ, ಮರೆಯೋದಕ್ಕೆ ನಾವು ಏನೂ ಪ್ರಯತ್ನ ಮಾಡಬೇಕಾದದ್ದಿಲ್ಲ ಅಂತ. ಅಪ್ರಯತ್ನವಾಗಿ ಮಾಡುವ ಕೆಲಸ ಅಂದರೆ ಮರೆಯೋದು. ಏನು ಕಷ್ಟಪಡಬೇಕಾದಿಲ್ಲ.
ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಕೇಳಿದ ವಿಷಯ ಮತ್ತೆ ಮತ್ತೆ ಮರೆತು ಹೋಗ್ತದೆ. ಅದು ವೇದಾಂತದ ವಿಷಯ ಆದ್ದರಿಂದ. ಹಾಗಾಗಿ ಕರ್ಮದ ಸ್ವರೂಪ ಅದು 3 ಮುಖದಲ್ಲಿ ಸಾಗ್ತಾ ಇರ್ತದೆ. ಮೊದಲನೇದಾಗಿ ಆಚಾರ್ಯ ಭಗವತ್ಪಾದರು ನಮ್ಮ ದೇಶದಲ್ಲಿ ಅವತರಿಸುವುದಕ್ಕಿಂತ ಮುನ್ನ ಈ ಕರ್ಮದ ವಿಷಯದಲ್ಲಿ ಬಹಳಷ್ಟು ಗೊಂದಲಗಳಿದ್ದವು. ಅದಕ್ಕೋಸ್ಕರವೇ ಬೌದ್ಧರು ನಮ್ಮ ಈ ವಿಷಯದ ಮೇಲೆ ಸಾಕಷ್ಟು ಆಕ್ರಮಣ ಮಾಡ್ತಾಯಿದ್ದರು. ಸ್ವತಃ ಕುಮಾರಿಲ ಭಟ್ಟರಂತಹ ಮಹಾಕರ್ಮಠರು ಆ ಕಾಲದಲ್ಲಿ ಅಂಥವರೂ ಸಹ ಬೌದ್ಧರ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಸುಮ್ಮನೆ ಇದ್ದುಬಿಟ್ಟಿದ್ರು. ಆದರೆ ಆಚಾರ್ಯರು ಅವತರಿಸಿದ ಮೇಲೆ ಅವರು ಕರ್ಮದ ಸ್ವರೂಪ ಇದಮಿತ್ತಂ ಅಂತ ನಿರ್ಧಾರ ಮಾಡಿದರು, ನಿರ್ಣಯ ಮಾಡಿಕೊಟ್ರು. ಕರ್ಮಕ್ಕೆ 3 ಮುಖ ಅಂತ ಹೇಳಿದವರು ಮೊಟ್ಟ ಮೊದಲು ಅವರು. ಆ ಮೊದಲನೆಯದು ಯಾವುದು ಅಂದರೆ ನಿತ್ಯ ಕರ್ಮ ಅಂತ. ಈ ಶಬ್ದ ಹಿಂದೆ ಸಾಕಷ್ಟು ಸಲ ಬಂದಿದೆ. ನಿತ್ಯ ಕರ್ಮ ಅಂದರೆ ದಿನವೂ ಸಹ ನಾವು ಮಾಡುವಂತಹದ್ದು. ಅದು ನಮ್ಮ ಬದುಕಿನ ಅವಿಭಾಜ್ಯವಾದಂಥ ಒಂದು ಕ್ರಿಯೆ. ಹೇಗೆ ಹಸಿವೆ ಆದಾಗ ಊಟ ಮಾಡ್ತೇವೋ, ಬಾಯಾರಿಕೆ ಆದಾಗ ನೀರನ್ನು ಕುಡಿತೇವೋ, ಮತ್ತು ದಣಿವಾದಾಗ ನಿದ್ದೆ ಮಾಡ್ತೇವೋ, ಹಾಗೆ ಈ ನಿತ್ಯಕರ್ಮ ಎನ್ನುವಂಥದ್ದು ಅದು ನಮ್ಮ ಪ್ರತಿನಿತ್ಯದ ಕರ್ಮ, ನಿತ್ಯವೂ ಮಾಡಬೇಕಾದಂಥ ಕಾರ್ಯ. ಅದರಿಂದ ಏನಾಗುತ್ತೆ ಅಂದರೆ ವಿಶೇಷವಾದ ಫಲ ಏನೂ ಇಲ್ಲ, ಈ ಲೌಕಿಕವಾದ ಫಲ ಸಿಗುವ ಹಾಗೆ ಏನೂ ಇಲ್ಲ. ಹಾಗಿದ್ರೆ ಫಲ ಇಲ್ವೋ ಅಂತ ಕೇಳಿದರೆ ಫಲ ಉಂಟು. ಏನು ಫಲ ಅಂತ ಕೇಳಿದರೆ ನಿತ್ಯಕರ್ಮ ಅನ್ನೋದಕ್ಕೆ ಅರ್ಥ ಏನನ್ನೂ ಬಯಸದೆ ಪ್ರತಿದಿನವೂ ಮಾಡುವುದು ಅಂತ ಅರ್ಥ. ಹಾಗಿದ್ರೆ ಕರ್ಮ ಅನ್ನೋದು ಫಲ ಕೊಟ್ಟೇ ಕೊಡ್ತದೆ. ನೀವು ಬಯಸಿ ಆದರೂ ಮಾಡಿ, ಬಯಸದೇ ಇದ್ದಾದರೂ ಮಾಡಿ ಫಲ ಕೊಡುತ್ತೆ. ಬಯಸದೇ ಇದ್ದು ಮಾಡಿದರೆ ಏನು ಫಲ ಕೊಡುತ್ತೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಫಲ ಏನು ಅಂದರೆ ಮನಸ್ಸಿನ ಶುದ್ಧಿ, ಚಿತ್ತ ಶುದ್ಧಿ ಅಂತ. ಹಾಗಾಗಿ ಈ ನಿತ್ಯಕರ್ಮ ಮಾಡುವುದರಿಂದ ಆಗುವ ಲಾಭ ಏನು ಕೇಳಿದರೆ ಆ ಬುದ್ಧಿಗೆ ಅಂಟಿದ ಕೊಳೆಯ ತೊಳೆಯುವಿಕೆ. ಇದು ಒಂದು ಕಡೆ ಇರಲಿ. ಇನ್ನು ಎರಡನೇದು ನೈಮಿತ್ತಿಕ ಕರ್ಮ ಅಂತ, ಯಾವುದೋ ನಿಮಿತ್ತದ ಹಿನ್ನೆಲೆಯಲ್ಲಿ ಮಾಡುವಂಥದ್ದು. ಇದು ಸಹ ನಿತ್ಯಕರ್ಮಗಳಿಗೆ ಹತ್ತಿರವಾದಂಥದ್ದು. ಗಣೇಶ ಚತುರ್ಥಿ ದಿವಸ ಅವನನ್ನು ಪೂಜೆ ಮಾಡ್ತೇವೆ, ಆ ನಿಮಿತ್ತವಾಗಿ ಮಾಡುವ ಕರ್ಮ. ನವರಾತ್ರಿಯಲ್ಲಿ 3 ದಿನವೋ 9 ದಿನಗಳ ಕಾಲವೋ ಜಗನ್ಮಾತೆಯನ್ನು ವಿಶೇಷವಾಗಿ ಪೂಜಿಸ್ತೇವೆ, ಇದೂ ಸಹ ನೈಮಿತ್ತಿಕ ಕರ್ಮ. ಹೀಗೆ ಈ ಎಲ್ಲವುಗಳು ಸಹ ನಾವು ಮಾಡುವಂತಹ ಈ ಹಬ್ಬದ ಹೆಸರಿನಲ್ಲಿ ಇವತ್ತು ಬಹಳಷ್ಟು ಹಬ್ಬಗಳು ಹುಟ್ಕೊಂಡು ಬಿಟ್ಟಿವೆ, ದಯವಿಟ್ಟು ಅದೆಲ್ಲ ಅಲ್ಲ. ಹೀಗೆ ಆ ನಿಮಿತ್ತವಾಗಿ ಮಾಡುವಂಥದ್ದೇನುಂಟೋ ಅದನ್ನು ಏನಂತ ಕರೀತಾರೆ ಅಂದರೆ ನೈಮಿತ್ತಿಕ ಕರ್ಮ ಅಂತ ಕರೀತಾರೆ. ಆದರೆ ನಾವು ಇದನ್ನೆಲ್ಲ ಬಿಟ್ಟಿದ್ದೇವೆ. ಉದಾಹರಣೆಗೆ ಜನ್ಮಾಷ್ಟಮಿ ಮಾಡ್ತೇವೆ. ಈ ಎಲ್ಲ ನೈಮಿತ್ತಿಕ ಕರ್ಮಗಳೂ ಸಹ ಜ್ಞಾನಪ್ರಧಾನವಾದವುಗಳು. ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ದುರ್ದೈವ ಅಂದರೆ ಜನ್ಮಾಷ್ಟಮಿ ಮಾಡ್ತೇವೆ, ಒಂದಿಷ್ಟು ಚಕ್ಕಲಿ, ಆಮೇಲೆ ಕೋಡುಬೇಳೆ, ಎಷ್ಟೆಷ್ಟು ಸಾಧ್ಯವೋ 1 ವಾರ ಇರುವಷ್ಟು ಅಷ್ಟನ್ನು ಮಾಡಿ ಆಮೇಲೆ ಕೃಷ್ಣನ ಮುಂದಿಟ್ಟು ಆಯ್ತಪ್ಪ ಅಂಥೇಳಿ, ಆಯ್ತಪ್ಪ ಅಂತ ಹೇಳಬೇಕಿದ್ರೆ ಇವರು ಉಸ್ಸಪ್ಪ ಅಂತ ಹೇಳ್ತಾರೆ, ಏಕೆಂದರೆ ಅಷ್ಟು ಆಗಿರುತ್ತೆ. ಅದಲ್ಲ, ಅಂದು ಜ್ಞಾನದ ರೂಪದಲ್ಲಿ ಆಚರಣೆ ಮಾಡಬೇಕು. ಜ್ಞಾನದ ರೂಪದಲ್ಲಿ ಆಚರಣೆ ಮಾಡಬೇಕು ಅಂದರೆ ಶ್ರೀಕೃಷ್ಣ ಆವಿರ್ಭವಿಸಿದಂತಹ ಸಂದರ್ಭ ಮನಸ್ಸಿಗೆ ತಂದುಕೊಳ್ಬೇಕು. ಸಾಧ್ಯ ಆದರೆ ಭಾಗವತದ ಆ ಘಟ್ಟವನ್ನು ಓದಬೇಕು, ಅರ್ಥ ತಿಳಿದು. ಆಗ ಏನಾಗುತ್ತೆ ಕೇಳಿದರೆ ನಾವು ಮಾಡಿದಂತಹ ಈ ನೈಮಿತ್ತಿಕ ಕರ್ಮ ಸಾರ್ಥಕವಾಗುತ್ತೆ. ಹಾಗೆಯೇ ನರಸಿಂಹ ಜಯಂತಿ ಬರುತ್ತೆ, ರಥೋತ್ಸವ ಆಗತ್ತೆ. ಇದರೆಲ್ಲ ಹಿನ್ನೆಲೆ ಏನು? ನಾವು ತೇರಿಗೆ ಹೋಗ್ತೇವೆ, ಮಿಠಾಯಿ ತಂದು ಕೊಡ್ತೇವೆ, ಮಕ್ಕಳಿಗೆ ಆಗೋಯ್ತು. ಹೆಚ್ಚು ಅಂದರೆ ಆ ಗುಡಿ ಯಾರೋ ಹೇಳಿದರೆ ಅಲ್ಲಿ ಹೋಗ್ತೇವೆ, ಒಂದು ಹಣ್ಕಾಯಿ ಮಾಡಿಸ್ಕೊಂಡು ಬರ್ತೇವೆ, ಇಷ್ಟೇನಾ? ಅಲ್ಲ. ಹಾಗಿದ್ದರೆ ನಮ್ಮಲ್ಲೆಲ್ಲ ಜ್ಞಾನದ ಹಿನ್ನೆಲೆಯಲ್ಲಿ ಇದರ ಆಚರಣೆ ಇತ್ತು. ಬರ್ತಾ ಬರ್ತಾ ಎಲ್ಲ ಶಿಥಿಲವಾಗಿ ಹೋಗಿದೆ. ಹಾಗಿದ್ರೆ ಹೇಗೆ? ಅವತ್ತು ಮತ್ತು ಪುನಃ ಅದೇ ಭಾಗವತದಲ್ಲೇ ಆ ನರಸಿಂಹ ಅವತಾರದ ಘಟ್ಟದ ಪಾರಾಯಣ ಉಂಟು, ಪ್ರಹ್ಲಾದಾನುಚರಿತೆ. ಎಲ್ಲೋ ಓದಿದಾಗ ಒಂದು ಕಡೆ ನಮ್ಮ ಹೃದಯ ಚುಳುಕ್ ಅನ್ನತ್ತೆ.
ಇಂದು ನಾನು ಮಾಡಿದಂಥ ಈ ಕರ್ಮ ಸಾರ್ಥಕ ಆಯಿತು ಅಂತ ಭಾವನೆ ಬರುತ್ತೆ. ಅದರಿಂದ ಏನಾಗುತ್ತೆ ಕೇಳಿದರೆ, ಆ ಮನಸ್ಸಿನ ಮಲಿನತೆ ಕಣ್ಣೀರಾಗಿ ಈಚೆ ಬರುತ್ತಲ್ಲ, ಅಷ್ಟರ ಮಟ್ಟಿಗೆ ತೊಳೆಯಿತು ಅಂತ ಅಂದ್ಕೊಳ್ಬೋದು. ಆದರೆ ನಾವು ಮಾಡುವ ಪೂಜೆಯಲ್ಲಿ ಈ ಭಾವ ಬರುತ್ತಾ? ಇದು ನೈಮಿತ್ತಿಕ ಕರ್ಮ. ಈ ಎರಡರ ಸ್ವಭಾವ, ಎರಡರ ಉದ್ದೇಶವು ಮನಸ್ಸಿನ ಕೊಳೆಯನ್ನು ತೊಳೆಯುವಂತಹದ್ದೇ, ಚಿತ್ತಶುದ್ಧಿಯೇ. ಮೂರನೇದು ಕಾಮ್ಯಕರ್ಮ, ಕಾಮನೆಯಿಂದ ಮಾಡುವಂಥದ್ದು, ಫಲದ ಬೆನ್ನು ಹತ್ತಿ ಮಾಡುವಂಥದ್ದು. ಹಾಗಿದ್ದರೆ ಇಲ್ಲಿ ಮಾಡಬಾರದು ಅಂತ ಹೇಳಿದ್ದು ಯಾವುದು ಅಂದರೆ, ಕಾಮ್ಯಕರ್ಮಗಳ ನಿಂದನೆ ಮಾಡಿದ್ದಾರೆ. ಯಜ್ಞಗಳೆಲ್ಲ ಕಾಮ್ಯಕರ್ಮಗಳ ಗುಂಪಿಗೆ ಬರ್ತವೆ. ಅವನ್ನು ಏನನ್ನೂ ಬಯಸದೇ ಮಾಡಿದೆ ಅಂದರೆ ಸಂಕಲ್ಪರಹಿತವಾಗಿ ಮಾಡಿದಾಗ ಆ ಯಜ್ಞಗಳೂ ಸಹ, ಈಗ ತಾನೇ ಹೇಳಿದ್ದೇನೆ, ಏನನ್ನೂ ಬಯಸದೇ ಮಾಡಿದರೆ ಅದರಿಂದ ಆಗುವ ಲಾಭ ಏನು ಕೇಳಿದರೆ ಚಿತ್ತಶುದ್ಧಿ ಅಂತ. ಹಾಗಾಗಿ ನಮ್ಮ ಬುದ್ಧಿ ಶುದ್ಧ ಆಗಬೇಕು ಅಂದರೆ ಕರ್ಮವನ್ನು ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು, ನಿತ್ಯ ಕರ್ಮಗಳನ್ನು ಮಾಡಬೇಕು. ಗೀತೆಯಲ್ಲಿ ಭಗವಂತ ಈ ಮಾತನ್ನು ಹೇಳ್ತಾನೆ, ಜ್ಞಾನದ ದಾರಿ ಬೇರೆ, ಕರ್ಮದ ದಾರಿ ಬೇರೆ ಅಂತ ಕೆಲವು ಜನ ಬಾಲಬುದ್ಧಿಯವರು ಹೇಳ್ತಾರೆ. ಸಾಂಖ್ಯಯೋಗವು ಪೃಥಗ್ ಬಾಲಾ ಪ್ರವದಂತಿ ನ ಪಂಡಿತಾ. ವಿಚಾರವಂತರು ಇದೆರಡು ದಾರಿ ಬೇರೆ ಬೇರೆ ಅಂತ ಹೇಳೋದಿಲ್ಲ. ಹಾಗಿದ್ದರೆ ಜ್ಞಾನದ ದಾರಿ ಉತ್ತರಾರ್ಧ, ಅದರ ಪೂರ್ವಾರ್ಧ ಈ ನಿತ್ಯ ಕರ್ಮಗಳನ್ನು ಮಾಡುವಂಥ ಕರ್ಮದ ದಾರಿ. ಏಕೆಂದರೆ ಈ ನಿತ್ಯ ಕರ್ಮವನ್ನು ಮಾಡುವುದರಿಂದ ಬುದ್ಧಿ ಶುದ್ಧ ಆಗುತ್ತೆ. ಶುದ್ಧವಾದ ಬುದ್ಧಿಯಲ್ಲಿ ವಿಚಾರ ಅದು ನಿರಂತರವಾಗಿ ಸಾಗತ್ತೆ. ಹಾಗಾಗಿ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಎರಡೂ ಪೂರ್ತಿಯಾಗಿ ಬೇರೆ ಅಲ್ಲ. ಕರ್ಮ ಮಾರ್ಗ ಪೂರ್ವಾರ್ಧ, ಜ್ಞಾನ ಮಾರ್ಗ ಉತ್ತರಾರ್ಧ. ಈ ಮಾತನ್ನು ಕೇಳಿದಾಗ ಕೆಲವು ಜನರಿಗೆ ಒಂದು ಸಂಶಯ, ಹೌದು ನಮ್ಮಲ್ಲಿ ಕೆಲವು ಜನ ಎಷ್ಟೋ ದಿನಗಳಿಂದ ಕರ್ಮ ಮಾಡ್ತಾರೆ ಇದ್ದಾರೆ, ಆದರೆ ಅವರಿಗೆ ಚಿತ್ತ ಶುದ್ಧಿ ಆದದ್ದು ಅಂದರೆ ಅವರ ಮನಸ್ಸಿನ ಕೊಳೆ ಅಳೆದಿದೆ ಅಂತ ನಮ್ಗೆ ಅನಿಸೋದಿಲ್ವಲ್ಲ. ಅವರನ್ನು ನೋಡಿದರೆ ಜಾಸ್ತಿ ಕೊಳೆ ಅಂಟ್ಕೊಂಡ ಹಾಗೆ ಅನಿಸುತ್ತಲ್ಲ. ನೀವು ಹೇಳ್ತೀರಿ ಈ ಕರ್ಮದ ಫಲವನ್ನು ಬಯಸದೆ ದಿನವೂ ಮಾಡುವಂಥ ನಿತ್ಯ ಕರ್ಮದಿಂದ ಚಿತ್ತಶುದ್ಧಿ ಆಗ್ತದೆ ಅಂತ. ಆದರೆ ಲೋಕದಲ್ಲಿ ನಮಗೆ ಅನುಭವಕ್ಕಿಲ್ಲ ಅಂತ. ಇದಕ್ಕೆ ಶಾಸ್ತ್ರ ಎರಡು ಕಾರಣಗಳನ್ನು ಕೊಡುತ್ತೆ. ಏನು ಅಂದರೆ, ಒಂದು ರೋಗಕ್ಕೆ ಇಂತಹ ಔಷಧ ಅಂತ ಇರುತ್ತೆ. ಆ ಔಷಧವನ್ನು ತೆಗೆದುಕೊಂಡ್ರೂ ಸಹ ರೋಗಿಯ ಕಾಯಿಲೆ ವಾಸಿ ಆಗಲಿಲ್ಲ ಅಂದರೆ ಅದಕ್ಕೆ ಎರಡು ಕಾರಣ ಇರಬೇಕು. ಒಂದು, ಆ ಔಷಧ ಆ ರೋಗಿಗೆ ಅದು ಅಂದರೆ ಅನ್ವಯಿಸ್ತಾ ಇಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ, ಅಥವಾ ಆ ಔಷಧವೇ ಆ ರೋಗಕ್ಕೆ ಅಲ್ಲ. ಇದು ಮೊದಲನೇ ಕಾರಣ. ಎರಡನೇದು, ಔಷಧ ಸೇವಿಸ್ತಾ ಇದ್ದಾನೆ, ಆ ಔಷಧ ಆ ರೋಗಕ್ಕೆ ಸರಿಯಾದ ಮದ್ದು ಹೌದು, ಅದರ ರೋಗಿ ಅಪಥ್ಯ ಮಾಡ್ತಾ ಇದ್ದಾನೆ. ಇದು ಎರಡು ಕಾರಣ ಬಿಟ್ಟರೆ ಮೂರನೇ ಕಾರಣ ಸಿಗೋದಿಲ್ಲ. ಹಾಗೆಯೇ ಇಲ್ಲೂ ಸಹ ಈ ನಿತ್ಯ ಕರ್ಮವನ್ನು ಮಾಡ್ತಾ ಇದ್ರೂ ಸಹ ಚಿತ್ತಶುದ್ಧಿ ಆಗಲಿಲ್ಲ ಅಂದರೆ ಅದಕ್ಕೆ ಎರಡು ಕಾರಣ ಇರಬೇಕು. ಮೊದಲನೇದಾಗಿ, ಈ ನಿತ್ಯ ಕರ್ಮಕ್ಕೆ ಚಿತ್ತವನ್ನು ಶುದ್ಧಿ ಮಾಡುವ ಶಕ್ತಿಯೇ ಇಲ್ಲದೇ ಇರಬೇಕು ಅಂತ ಹೇಳೋಣ. ಅಂದರೆ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಶಾಸ್ತ್ರ ಹಾಗೆ ಹೇಳುತ್ತೆ, ಯಾರ್ಯಾರು ಅಧ್ಯಾತ್ಮ ದಾರಿಯಲ್ಲಿ ಸಾಗಿ ಮುಂದಕ್ಕೆ ಹೋಗಿದ್ದಾರೋ ಅವರೆಲ್ಲರೂ ಈ ವ್ಯವಸ್ಥೆಯನ್ನು ಪಾಲನೆ ಮಾಡಿಕೊಂಡೇ ಹೋಗಿದ್ದಾರೆ. ಹಾಗಾಗಿ ಆ ಕರ್ಮಕ್ಕೆ ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆಯುವ ಶಕ್ತಿ ಉಂಟು. ಆದ್ರೂ ಆಗಲಿಲ್ಲ ಅಂದರೆ ಎರಡನೇದೇ ಕಾರಣ ಇರಬೇಕು, ಅಲ್ಲಿ ಅಪಥ್ಯ ನಡೀತಾ ಇರಬೇಕು. ನಿತ್ಯ ಕರ್ಮವನ್ನು ಮಾಡ್ತಾರೆ, ಅದರ ಜೊತೆಗೆ ನಿಷಿದ್ಧ ಕರ್ಮವನ್ನು ಮಾಡ್ತಾರೆ. 10 ನಿಮಿಷ 15 ನಿಮಿಷ ನಿತ್ಯ ಕರ್ಮ ಮಾಡೋದು, ಇನ್ನು ಅರ್ಧ ಗಂಟೆ ನಿಷಿದ್ಧ ಕರ್ಮವನ್ನು ಮಾಡೋದು. ನಿಷಿದ್ಧ ಕರ್ಮ ಅಂದರೆ ಸುಳ್ಳು ಹೇಳುವುದು, ಪರರಿಗೆ ತೊಂದರೆ ಕೊಡುವುದು, ಅಥವಾ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಬಯಸುವುದು. ನೇರ ಮಾತಲ್ಲಿ ಹೇಳಿದರೆ ಮಾತ್ರ ಹಾಗೆ ಅಂತ ಅರ್ಥ ಅಲ್ಲ. ನಮ್ಮ ಮನಸ್ಸಿನಲ್ಲಿ ಬಂದ್ರೂ ಸಹ ಕೊಳೆನೇ ತಾನೇ ಅದು ಅಂತ.
ಇವೆಲ್ಲ ನಿಷಿದ್ಧ ಕರ್ಮ. ಆಮೇಲೆ ನಾವು ಯಾವುದನ್ನು ಸುತರಾಂ ಬಯಸಲೇಬಾರದೋ ಅದನ್ನು ಬಯಸುವುದು. ಈ ಎಲ್ಲ ನಿಷಿದ್ಧ ಕರ್ಮಗಳ ಆಚರಣೆಯಿಂದ ಆ ನಿತ್ಯಕರ್ಮಕ್ಕೆ ನಮ್ಮ ಚಿತ್ತವನ್ನು ಶುದ್ಧಿ ಮಾಡುವ ಶಕ್ತಿ ಇದ್ರೂ ಸಹ ಅದರ ಶಕ್ತಿ ಕಡಿಮೆ ಆಗುತ್ತೆ, ಇದರ ಪ್ರಭಾವ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಗಂಗೆಯಲ್ಲಿ ಸ್ನಾನ ಮಾಡಿದವನಿಗೆ ಗಂಗೆ ಅವನ ಪಾಪವನ್ನು ತೊಳಿತಾಳೆ, ಅವಳಿಗೆ ಆ ಶಕ್ತಿ ಉಂಟು. ಆದರೆ ಸ್ನಾನ ಮಾಡಲಿಕ್ಕೆ ಹೋದಂಥ ವ್ಯಕ್ತಿ ಕೈಯಲ್ಲಿ ಒಂದು ಮೂಳೆಯನ್ನು ಹಿಡ್ಕೊಂಡು ಸ್ನಾನ ಮಾಡಿದರೆ ಎದ್ದ ತಕ್ಷಣ ಏನು ಬರುತ್ತೆ? ಥತ್, ಈ ಮೂಳೆ ಹಿಡ್ಕೊಂಡಿದ್ದೇನಲ್ಲ ನಾನು, ಮತ್ತು ಪುನಃ ಅಶುಚಿ ಆಯಿತೋ ಶುಚಿ ಆಯಿತೋ, ಈಗ ಅಶುಚಿ ಆಯಿತು ಅಂತ ಭಾವನೆ ಬರುತ್ತೆ. ಅಲ್ಲಿಗೆ ಏನು ಹೇಳ್ದಂಗೆ ಆಯಿತು ಅಂದರೆ, ಸ್ನಾನಕ್ಕೆ ಸ್ನಾನ ಮಾಡುವುದಕ್ಕಿಂತ ಮೊದಲು ಮಾಡಿದ ಪಾಪವನ್ನು ಪರಿಹರಿಸುವ ಶಕ್ತಿ ಉಂಟೇ ಹೊರತುನು ಸ್ನಾನದ ಜೊತೆಗೇ ಮಾಡಿದ ಪಾಪವನ್ನು ಪರಿಹರಿಸುವ ಶಕ್ತಿ ಇಲ್ಲ. ನೀವು ಬೇಕಾದ್ರೆ 100 ಮುಳುಕ ಹಾಕಿ ಗಂಗೆಯಲ್ಲಿ ಮೂಳೆಯನ್ನು ಹಿಡ್ಕೊಂಡು ಹಾಗೇ ಇರುತ್ತೆ, ಆ ಭಾವನೆ ಹೋಗೋಲ್ಲ, ಅಳಿಯೋಲ್ಲ. ಹಾಗಿದ್ರೆ ಏನು ಮಾಡಬೇಕು? ಬಿಸಾಡು, ಒಂದು ಮುಳುಕ ಹಾಕು, ಶುದ್ಧ ಆದೆ ಅಂತೆ. ಹಾಗೆಯೇ ನಿತ್ಯಕರ್ಮವನ್ನು ಮಾಡುವಾಗ ನಾವು ಮನಸ್ಸಿಟ್ಟುಕೊಳ್ಳುವಂಥದ್ದು ಇನ್ನೊಂದು ವಿಷಯನ, ನಿಷಿದ್ಧ ಕರ್ಮವನ್ನು ಮಾಡಬಾರದು ಅನ್ನೋದು. ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ, ನೀವು ಕಥಂಚಿತ್ ನಿತ್ಯಕರ್ಮವನ್ನು ಬಿಟ್ಟರೂ ಅಷ್ಟು ತೊಂದರೆ ಇಲ್ಲ, ನಿಷಿದ್ಧ ಕರ್ಮವನ್ನು ಮಾಡಲೇಬಾರದು ಅನ್ನಂತೆ ಆ ಮಾತು. ಅದಕ್ಕೊಂದು ಉದಾಹರಣೆ ಕೊಡುತ್ತೆ. ಅದು ಈ 3 ಮಾಡುವುದಕ್ಕಿಂತ ಮಾಡದೇ ಬಿಡುವುದು ವಾಸಿ. ಯಾವುದರಿಂದ ಅಂದರೆ, ಅವ್ಯಾಕರಣ ಮಧೀತಂ, ವ್ಯಾಕರಣದ ನಿಯಮ ಗೊತ್ತಿಲ್ಲದೆ ಭಾಷೆಯನ್ನು ಓದುವುದು, ಕಲಿಯುವುದು. ಮತ್ತು 2ನೇದು ಭಿನ್ನದ್ರೋಣ್ಯ ತರಂಗಿಣಿ ತರಣಂ, ಒಡಕು ದೋಣಿಯನ್ನು ಏರಿ ನದಿಯನ್ನು ದಾಟಲಿಕ್ಕೆ ಮುಂದಾಗುವುದು. 3ನೇದು ಭೇಷಜಮಪ್ಯ ಅಪಥ್ಯ ಸಹಿತಂ, ಅಪಥ್ಯ ಮಾಡ್ತಾ ಮಾಡ್ತಾ ಔಷಧ ತಗೊಳ್ಳೋದು. ಈ 3 ಮಾಡುವುದಕ್ಕಿಂತ ಮಾಡದೇ ಇರುವುದು ವಾಸಿ. ತ್ರಯಮಿದಂ ಅಕೃತಂ ವರಂ ನ ಕೃತಂ. ಯಾಕೆ ಅಂದರೆ, ವ್ಯಾಕರಣದ ನಿಯಮ ಇಲ್ಲದೆ ಭಾಷೆಯನ್ನು ಓದಿದರೆ, ಕಲಿತ್ರೆ ಅದು ಭಾಷೆಗೆ ಮಾಡಿದ ಅಪಮಾನ. ಅಷ್ಟೇ ಅಲ್ಲ, ನಮಗೂ ಸಹ ಎಲ್ಲೋ ಒಂದು ಕಡೆಗೆ ಆ ಜ್ಞಾನದ ಹೊನಲನ್ನು ಕೊಡುವಲ್ಲಿ ಅದು ಸೋಲತ್ತೆ ಭಾಷೆ. ಈಗ ಇಂಗ್ಲೀಷಲ್ಲೇ ಹಿ ಗೋಸ್ ಅನ್ನೋ ಬದಲು ಹಿ ಗೋ ಅಂತಂದರೆ ಏನು ಹೇಳ್ತೀರಿ ನೀವು ಅಲ್ವಾ? ಆಹಾ, ಎಂಥ ಹಾರಿಬಲ್ ಇಂಗ್ಲೀಷ್ ಅಪ್ಪ ಇದು ಅಂತ. ಅದು ನಿಯಮ. 3rd ಪರ್ಸನ್ ಸಿಂಗ್ಯುಲರಿಗೆ ಎಸ್ ಅನ್ನು ಆ್ಯಡ್ ಮಾಡಬೇಕು ಅನ್ನೋದು ಇಂಗ್ಲೀಷಿನ ನಿಯಮ ಅಲ್ವಾ? ಹಾಗೆಯೇ ಒಂದೊಂದು ಭಾಷೆಗೆ ಒಂದೊಂದು ನಿಯಮ ಇರುತ್ತೆ. ಕೆಲವು ಭಾಷೆಗೆ ನಾವು ಹೋಗಿ ನಿಂತಾಗ ಅಲ್ಲಿ ಕ್ರಿಯಾಪದಕ್ಕೆ ಲಿಂಗಗಳಿರೋದಿಲ್ಲ, ಕೆಲವು ಭಾಷೆಯಲ್ಲಿ ಕ್ರಿಯಾಪದಕ್ಕೆ ಲಿಂಗ ಇರುತ್ತೆ. ಹಿಂದಿ ಮಾತನಾಡುವ ಗಾಡಿ ಆತಾಯೆ ಅಂದರೆ ಹಾಂ ಪರವಾಗಿಲ್ಲಪ್ಪ, ಇವನು ಹಿಂದಿ ಇವನಿಗೆ ಸರಿ ಅಂತ ಅನಿಸ್ಬಿಡುತ್ತೆ. ಗಾಡಿ ಆತಿಯೇ ಅಂದರೆ ಹಾಂ ಪರವಾಗಿಲ್ಲ, ಯಾಕೆಂದರೆ ಆ ಭಾಷೆಗೆ ಕ್ರಿಯಾಪದಕ್ಕೆ ಲಿಂಗ ಉಂಟು. ಹಾಗೆ ಕನ್ನಡದಲ್ಲೂ ಸಹ ಅಮ್ಮ ಬರ್ತಾ ಇದ್ದಾಳೆ ಅಂತಲೇ ಹೇಳಬೇಕು. ಅಮ್ಮ ಬಂತು ಅಂದರೆ ಅಪ್ಪ ಬಂತು. BTS ಬಸ್ ಬರ್ತಾನೆ ಅಲ್ಲ, BMTC ಬಸ್ ಬರ್ತಾನೆ. ಇದೆಲ್ಲ ಅಲ್ಲ, ಇನ್ನು ಮುಂದಿದೆ, ಸರಿ ಆದರೂ ಆಗ್ಬೋದು, ಗೊತ್ತಿಲ್ಲ ನನಗೆ. ಯಾಕೆಂದರೆ ಹಿಂಗೆ ಹೇಳುವವರೇ ನಮಗೆ ಜಾಸ್ತಿ ಸಿಗ್ತಾರೆ. ಮನೆಯಿಂದ ಹೊರಗಡೆ ಬಿದ್ದ ತಕ್ಷಣ ಕೇಳ್ತಾರೆ, ಈ ರಸ್ತೆ ಎಲ್ಲಿಗೆ ಹೋಗ್ತಾನೆ? ಅಲ್ಲ ಗ್ರಚಾರ್ವೇ, ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳೋದೇ ತಪ್ಪು. ಈ ರಸ್ತೆಯಲ್ಲಿ ನಾವು ಹೋದರೆ ಎಲ್ಲಿಗೆ ಹೋಗ್ಬೋದು ಅನ್ನೋದು ಕರೆಕ್ಟ್ ಆದಂಥ ಪ್ರಯೋಗ. ಆದರೆ ನಾವು ಯಾರೂ ಹಂಗೆ ಕೇಳೋದಿಲ್ಲ. ಆದರೂ ಪರವಾಗಿಲ್ಲ, ರಸ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ ಅರ್ಥ ಆಗುತ್ತೆ. ಇದು ಇನ್ನೂ ಅಧ್ವಾನ ಮುಂದಿನದು. ರಸ್ತೆ ಎಲ್ಲಿಗೆ ಹೋಗ್ತಾನೆ? ಹಾಗಾಗಿ ಮತ್ತು ಇದು ಆ ವ್ಯಾಕರಣದ ನಿಯಮ. ಆ ವ್ಯಾಕರಣದ ನಿಯಮ ಅಂದರೆ ಆಡು ಭಾಷೆಯೂ ಸಹ ಸ್ವಲ್ಪ ಶುದ್ಧವಾಗಿರಬೇಕಲ್ವಾ?
ವಿದ್ಯಾವಂತರಾದವರಾದರೂ ಇದ್ರ ಗಮನ ಹರಿಸದೇ ಇದ್ದರೆ ವಿದ್ಯಾವಂತರಿಗೂ ಏನು ವ್ಯತ್ಯಾಸ? ಮನೆಯಲ್ಲಿ ಹೇಳಿ ಹೆಂಗಾಯ್ತದೆ ಅಂತ ಕೇಳಲಿ. ಆದರೆ ಕಾರ್ಯಾಲಯಕ್ಕೆ ಬಂದಾಗ ಓದಿದವರು ಇರ್ತಾರೆ, ಜನಸಾಮಾನ್ಯರು ಬರ್ತಾರೆ, ಆಗ ಹೇಗಾಗತ್ತೆ ಅಂತಂದರೆ ಆ ಮಾತಿನ ತೂಕವೇ ಬೇರೆ. ಅದಕ್ಕೇನು ಕಷ್ಟಪಡಬೇಕಾದ್ದಿಲ್ಲ ಅಲ್ವಾ? ಕಷ್ಟಪಡಬೇಕಾದ್ದೇನು ಅಂದರೆ ನಾಳೆಗೆ ಒಂದೆರಡು ಸಲ ಅಭ್ಯಾಸ ಮಾಡಿಸೋದು. ಆದರೆ ನಮಗೆ ಅದೇ ದೊಡ್ಡ ಶಿಕ್ಷೆ ಆಗಿಬಿಟ್ಟಿದೆಯಲ್ಲ, ಏನು ಮಾಡೋಣ? ಹಾಗಾಗಿ ಭಾಷೆಯ ನಿಯಮ ಅಂದರೆ ವ್ಯಾಕರಣ ನಿಯಮವನ್ನು ಮೀರಿ ಮಾತನಾಡಿದರೆ ಅದಕ್ಕೆ ಒಂದು ಕಠೋರವಾದ ಮಾತು ಹೇಳುತ್ತೆ. ಎಷ್ಟು ಅದು ತಪ್ಪು ಅಂತ ಕೇಳಿದರೆ, ವಿನಾ ವ್ಯಾಕರಣಂ ಭಾಷಾ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಲಜ್ಜಾರಹಿತ ಸ್ತ್ರೀವತ್. ಒಂದು ಮಾನವತಿಯಾದಂಥ ಹೆಣ್ಣು ಮಕ್ಕಳಿಗೆ ನಾಚಿಗೆ ಹೇಗೆ ರಕ್ಷಣೆಯೋ ಹಾಗೆ ಭಾಷೆಗೆ ವ್ಯಾಕರಣ ಅಷ್ಟೇ ಮುಖ್ಯ. ಆ ವ್ಯಾಕರಣ ರಹಿತವಾಗಿ ನೀವು ಮಾತನಾಡಿದರೆ ಭಾಷಾ ಎನ್ನುವಂಥ ಆ ಹೆಣ್ಣು ಮಗಳ ಮಾನವನ್ನು ಹರಾಜು ಹಾಕಿದಾಗೆ ನೀವು ಅಂತ. ಅಲ್ಲಿಗೆ ನೀವು ದುರ್ಯೋಧನ ವಂಶಸ್ಥರಾಗಿಬಿಟ್ರಿ ಅಂತ ಅರ್ಥ, ಇಂಡೈರೆಕ್ಟಾಗಿ. ನೋಡಿ ಎಷ್ಟು ಸೂಕ್ಷ್ಮ. ಯಾಕೆಂದರೆ ಏಕಶಬ್ದ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ಒಂದು ಶಬ್ದವನ್ನು ಸರಿಯಾಗಿ ಪ್ರಯೋಗ ಮಾಡಿದರೆ ಆ ಭಾಷೆ ನಾವು ಕೇಳಿದ್ದೆಲ್ಲವನ್ನೂ ಕೊಡುತ್ತೆ ಅಂತ. ಕಾಮಧೇನು ಅಂತ ಹೆಸರು. ಹಾಗಾಗಿ ವ್ಯಾಕರಣದ ನಿಯಮವನ್ನು ಅರಿತು ಭಾಷೆಯನ್ನು ಪ್ರಯೋಗಿಸಬೇಕು. ಇದು ಒಂದು. ಹಾಗೆ ವ್ಯಾಕರಣ ಗೊತ್ತಿಲ್ಲದೆ ಮಾತನಾಡ್ತೇವೆ ಅಂದರೆ ಮಾತನಾಡದಿರೋದು ಹೆಚ್ಚು ಆಸ್ತಿ. ವಿಭೂಷಣಂ ಮೌನಂ, ಅವರಿಗೆ ಮೌನವೇ ಭೂಷಣ. ಇನ್ನು ಎರಡನೇದು ಭಿನ್ನದ್ರೋಣ್ಯ ತರಂಗಿಣಿ ತರಣಂ. ತೂತು ಇದ್ದಂಥ ದೋಣಿಯನ್ನು ಏರ್ಕೊಂಡು ನದಿ ದಾಟ್ತೀನಿ ಅಂತ ಹೊರಟೆ ದಾಟ್ತಾನ ಅವನು ಅಂದರೆ ಮುಳುಗಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಅರ್ಥ. ಹಾಗಾಗಿ ಇದನ್ನು ಮಾಡೋದಕ್ಕಿಂತ ಮಾಡದೇ ಇರೋದು ವಾಸಿ. ಹಾಗೆಯೇ ನಾನು ಔಷಧವನ್ನೂ ತೆಗೆದುಕೊಳ್ತೇನೆ, ಸಾಧ್ಯವಾದಷ್ಟು ಅಪಥ್ಯವನ್ನು ಮಾಡ್ತೇನೆ ಅಂತ. ಡಾಕ್ಟ್ರು ಹೇಳ್ತಾರೆ, ಇಲ್ಲರಿ ಶುಗರ್ ಇದೆ, ನೀವು ಸಾಧ್ಯವಾದಷ್ಟು ಸಿಹಿಯನ್ನು ಕಡಿಮೆ ಮಾಡಿ ಅಂತ. ಸಿಹಿ ತಿಂದುಬಿಡೋದು, ಇನ್ನೊಂದು ಗುಳಿಗೆ ಜಾಸ್ತಿ ತೊಗೊಬಿಡೋದು. ಇದು ಏನಾಗುತ್ತೆ ಕೇಳಿದರೆ, ಇದನ್ನು ಮಾಡುವುದಕ್ಕಿಂತ ಮಾಡದೇ ಇರೋದು ವಾಸಿ ಹೀಗೆ ಅಂತ. ಹಾಗಾಗಿ ಈ ಶಾಸ್ತ್ರದ ನಿಯಮ ಏನು ಅಂದರೆ, ಎಲ್ಲವನ್ನೂ ಸಹ ನಾವು ಮನಸ್ಸಲ್ಲಿಟ್ಟುಕೊಂಡು ನಿಷಿದ್ಧ ಕರ್ಮವನ್ನು ಮಾಡುವುದನ್ನು ಬಿಡಬೇಕು, ನಿತ್ಯ ಕರ್ಮವನ್ನು ಮಾಡಬೇಕು. ಹಾಗಿದ್ರೆ ಮುಂದಿನ ಪ್ರಶ್ನೆ, ಹಾಗಿದ್ದರೆ ನಿತ್ಯ ಕರ್ಮವನ್ನು ಮಾಡ್ತಾ ಮಾಡ್ತಾ ನಿಷಿದ್ಧ ಕರ್ಮವನ್ನು ನಾವು ಮಾಡಿದರೆ ನಿತ್ಯ ಕರ್ಮ ಫಲ ಕೊಡೋದೇ ಇಲ್ವಾ? ಚಿತ್ತಶುದ್ಧಿ ಆಗೋದೇ ಇಲ್ವಾ? ಅಂದರೆ ಆಗತ್ತೆ, ಇಟ್ ಟೇಕ್ಸ್ ಟೈಮ್ ಅಂತ. ನೀವು ನಿಷಿದ್ಧ ಕರ್ಮವನ್ನು ಮಾಡದೆ ಚಿತ್ತಶುದ್ಧಿಗೋಸ್ಕರ ನಿತ್ಯ ಕರ್ಮವನ್ನು ಮಾಡಿದರೆ, ನಿರಂತರ ಮಾಡಿದರೆ 10 ವರ್ಷದಲ್ಲಿ ನಿಮಗೆ ಆಗುವ ಅನುಭವ ನಿಷಿದ್ಧ ಕರ್ಮವನ್ನು ಮಾಡ್ತಾ ಮಾಡ್ತಾ ನಿತ್ಯ ಕರ್ಮವನ್ನು ಮಾಡಿದರೆ ನಿಮಗೆ ಅನುಭವ ಆಗೋಷ್ಟೊತ್ತಿಗೆ 60-70 ವರ್ಷ ಆಗಿರುತ್ತೆ. ಏನು ಬೇಸರ ಇಲ್ಲ, ಶುರು ಮಾಡಿದ್ದೇ 45 ವರ್ಷ ಆದಮೇಲೆ ಅಲ್ವಾ? ಇನ್ನು ಅನುಭವ ಎಲ್ಲಿ ಬರುತ್ತೆ ಅದು ಅಲ್ವಾ? ಅದಕ್ಕೋಸ್ಕರ ಹೇಗೆ ಕೇಳಿದರೆ, ಈಗ ಒಬ್ಬ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಒಂದು ದಿನಕ್ಕೆ ಅವನಿಗೆ 500 ರೂಪಾಯಿ ಸಂಬಳ, ಸಂತೋಷ. ಆ 500 ರೂಪಾಯಿಯನ್ನು ಹಾಗೆ ಇಟ್ಟರೆ ಬೇಗ ಅವನ ಆ ದುಡ್ಡಿನ ಮೊತ್ತ ಹೆಚ್ಚಾಗತ್ತೆ. ಅದರ 500 ರೂಪಾಯಲ್ಲಿ ಅವನು 400 ರೂಪಾಯಿ ತೊಗೊಂಡು ಹೋಗಿಬಿಟ್ಟು ಕುದುರೆ ಬಾಲಕ್ಕೆ ಹಾಕಿದರೆ ಅವನ ಗಳಿಕೆ ಹೆಚ್ಚಾಯಿತೋ ಅಥವಾ ಕಳೆಯುವಿಕೆ ಹೆಚ್ಚಾಯಿತೋ? ಕಳೆಯುವಿಕೆ ಹೆಚ್ಚಾಯಿತು. ಆಗ ಅವನು 100 ರೂಪಾಯಿಯಂತೆ ಕೂಡ್ತಾ ಹೋದಾಗ ಎಷ್ಟು ಹೆಚ್ಚು ಸಮಯ ಬೇಕು, 500 ರೂಪಾಯಿಯಂತೆ ಕೂಡ್ತಾ ಹೋದರೆ ಎಷ್ಟು ಬೇಗ ಆಗುತ್ತೆ. ನನ್ನ ಮಾತನಾಡ್ತಾ ದುಡ್ಡು ಕೂಡ ಬಿಡಬೇಕು ಅನ್ನೋದಲ್ಲ, ಅಂದರೆ ಗಳಿಕೆಗಿಂತ ಕಳೆಯುವಿಕೆ ಹೆಚ್ಚಾದಾಗ ಗಳಿಕೆಗೆ ಹೆಚ್ಚು ಸಮಯ ಬೇಕಾಗತ್ತೆ. ಹಾಗೆ ಇಲ್ಲಿ ಆ ನಿತ್ಯ ಕರ್ಮದ ಪ್ರಮಾಣಕ್ಕಿಂತ ನಿಷಿದ್ಧ ಕರ್ಮದ ಪ್ರಮಾಣವೇ ಹೆಚ್ಚಾಗಿಬಿಟ್ರೆ ಅದು ಹೇಗಾಗುತ್ತೆ? ಹಾಗ ನಮಗೆ ಅನ್ನಿಸುತ್ತೆ, ಇಲ್ಲ ಇವರು ಹೇಳೋದ್ರೆಲ್ಲ ಸುಳ್ಳು, ನಾವು ನೋಡಿದವರು ಯಾರೂ ಸಹ ಇದಕ್ಕೆ ಉದಾಹರಣೆ ಸಿಗೋದಿಲ್ಲ ಅನ್ನೋದು. ಎಲ್ಲರೂ ಹಾಗೇ ಇರ್ತಾರೆ, ಬಹಳಷ್ಟು ಜನ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೇ ನಿಷಿದ್ಧ ಕರ್ಮ ಮಾಡ್ತಾ ಇರ್ತಾರೆ. ಅದರ ಫಲ ಮಾತ್ರ ಏನಾಗುತ್ತೆ ಕೇಳಿದರೆ ಎಷ್ಟೋ ವರ್ಷಗಳ ಕಾಲ ಆದ ಮೇಲೆ. ಅಷ್ಟು ಹಿನ್ನೆಲೆಯಲ್ಲಿ ಕರ್ಮವನ್ನು ಮಾಡಬೇಕು, ಕಾಮ್ಯಕರ್ಮಗಳನ್ನಲ್ಲ, ನಿತ್ಯ ಕರ್ಮಗಳನ್ನು ಮಾಡಬೇಕು. ನಿತ್ಯ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂದರೆ ಕರ್ಮದ ಉದ್ದೇಶ ಏನು?
ಅದನ್ನು ಹೇಳೋದಕ್ಕೆ ಈ 11ನೆಯ ಶ್ಲೋಕ ಹೊರಟಿದೆ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಸ್ತು ಸಿದ್ಧಿರ್ವಿಚಾರೇಣ ನ ಕಿಂಚಿತ್ ಕರ್ಮ ಕೋಟಿಭಿಃ. ನೋಡಿ, ಕರ್ಮದ ಈ 3 ಸ್ವರೂಪವನ್ನು ಭಗವತ್ಪಾದರು ಪ್ರತಿಪಾದನೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಆ ಮೊದಲನೇ ಚಿತ್ತಶುದ್ಧಿಗೆ ಸಂಬಂಧಪಟ್ಟಂಥ ನಿತ್ಯ ಕರ್ಮದ ವಿಚಾರವನ್ನು ಈ ಶ್ಲೋಕ ಹೇಳುತ್ತೆ. ಕರ್ಮದ ಉದ್ದೇಶ ಏನು ಕೇಳಿದರೆ, ಚಿತ್ತಸ್ಯ ಶುದ್ಧಯೇ, ಮನಸ್ಸಿಗೆ ಅಂಟಿದ ಕೊಳೆಯನ್ನು ತೊಳೆಯುವುದಕ್ಕಾಗಿ. ನತು ವಸ್ತೂಪಲಬ್ಧಯೇ, ಹೊರತು ಇನ್ಯಾವುದೋ ವಸ್ತುವನ್ನು ಪಡೆದುಕೊಳ್ಳೋದಕ್ಕೆ ಅಲ್ಲ. ಆ ವಸ್ತುವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಮಾಡೋದು ಕಾಮ್ಯಕರ್ಮ. ಹಾಗಿದ್ದರೆ ಇಲ್ಲಿ ವಸ್ತು ಅನ್ನೋದಕ್ಕೆ ಇನ್ನೊಂದು ಅರ್ಥ. ವಸ್ತು ಅಂದರೆ ಆತ್ಮವಸ್ತು ಅಂತ ಅರ್ಥ. 2ನೇ ಸಾಲಲ್ಲಿ ಉಂಟಲ್ಲ, ವಸ್ತು ಸಿದ್ಧಿರ್ ವಿಚಾರೇಣ ಅಂತ. ಮೊದಲನೇ ಸಾಲಲ್ಲಿ ವಸ್ತು ಅಂತಿದ್ದು ಕಾಮ್ಯಕರ್ಮದಿಂದ ಸಿಗುವ ಫಲ. 2ನೇ ಸಾಲಿನ ಉತ್ತರಾರ್ಧದ ಮೊದಲನೇ ಶಬ್ದ ಅಲ್ಲಿ ವಸ್ತು ಅಂತ ಹೇಳಿದೆ ಶಬ್ದ ಇದೆ, ವಸ್ತು ಸಿದ್ಧಿ ಅಂತ, ಅಲ್ಲಿ ಆತ್ಮವಸ್ತು ಅಂತ ಅರ್ಥ. ಅದು ಸಿಗುವುದು ಯಾವುದರಿಂದ ಕೇಳಿದರೆ ವಿಚಾರೇಣ, ವಿಚಾರದಿಂದ. ನ ಕಿಂಚಿತ್ ಕರ್ಮ ಕೋಟಿಭಿಃ, ಹೊರತು ಕೇವಲ ಕರ್ಮ ಮಾಡುವುದರಿಂದ, ಕಾಮ್ಯಕರ್ಮಗಳಿಗೆ ಶರಣಾಗುವುದರಿಂದ ಅಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಸ್ಪಷ್ಟ ಈ ಶ್ಲೋಕ ನಾವು ಮನನ ಮಾಡ್ತಾ ಇರಬೇಕು. ಏನು ಅಂದರೆ, ಚಿತ್ತಸ್ಯ ಶುದ್ಧಯೇ ಕರ್ಮ. ನಾವು ಮಾಡುವಂಥ ಕರ್ಮ ಚಿತ್ತಶುದ್ಧಿಗಾಗಿ ಅಂದರೆ ನಮ್ಮ ಚಿತ್ತದಲ್ಲಿ ಫಲದ ಅಂಶ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರಬೇಕು. ಆದರೆ ಏನಾಗುತ್ತೆ ಕೇಳಿದರೆ, ನಾವು ಪ್ರತಿ ಸಲವೂ ಸಹ ಕರ್ಮ ಮಾಡಬೇಕಿದ್ರೆ ಈ ಫಲದ ಭಾವವನ್ನು ಬಿಟ್ಟು ಮಾಡಲಿಕ್ಕೆ ಆಗೋದೇ ಇಲ್ಲ ನಮಗೆ. ಎಷ್ಟೋ ಸಲ ಏನಾಗುತ್ತೆ, ನಾವು ಮಾಡೋ ಕರ್ಮಕ್ಕಿಂತ ಸಂಕಲ್ಪೇ ಉದ್ದಾಗಿ ಬಿಡುತ್ತೆ. ಏನೋ ಹೇಳ್ತಾರಲ್ಲ, ಅವನಿಗಿಂತ ಅದೇ ಉದ್ದ ಅಂತ. ಹಾಗಾಗಿಬಿಡುತ್ತೆ. ಹಾಗಾಗಿ ಕುಡ್ದು ಸಾಧ್ಯವಾದಷ್ಟು. ಯಾಕೆ ಕೇಳಿದರೆ, ಅದು ಇಲ್ಲದೆ ಮಾಡಿದಾಗ ಪ್ರಶ್ನೆ ಇಷ್ಟೇ, ಕರ್ಮದಕ್ಕೆ ಫಲವನ್ನು ಕೊಡುವವನು ಪರಮೇಶ್ವರ. ಅವನು ನಾವು ಏನನ್ನೂ ಬಯಸದೇ ಮಾಡಿದಾಗ ಏನನ್ನು ಕೊಡ್ತಾನೆ ಅದನ್ನೇ ಕೊಡ್ತಾನೆ. ನೀನು ಮಾಡಿದೆಯೇ, ಫಲವನ್ನು ನಿರೀಕ್ಷೆ ಮಾಡಲಿಲ್ಲ, ಅದಕ್ಕೆ ಫಲ ಏನು ಕೇಳಿದರೆ ಚಿತ್ತದ ಶುದ್ಧಿ ಅಂತ. ಅದನ್ನೇ ನಿಷ್ಕಾಮ ಕರ್ಮ ಅಂತ ಹೇಳೋದು. ಇನ್ನೊಂದು ಸ್ವಾರಸ್ಯ ಉಂಟು ಇಲ್ಲಿ. ಕಾಮ್ಯಕರ್ಮಗಳಿಗೆ ಫಲ, ಆ ಕಾಮ್ಯಕರ್ಮ ಮುಗಿದ ಮೇಲೆ ಎಷ್ಟೋ ದಿನಗಳು ಕರ್ಮ ಮುಗಿದು ಆ ಕರ್ಮ ಫಲ ಸಿಗುವ ಕಾಲಕ್ಕೆ ಎಷ್ಟೋ ಸಮಯ ಗತಿಸಿರುತ್ತೆ, ಆಗ ಫಲ ಸಿಗುತ್ತೆ. ಆದರೆ ನಿಷ್ಕಾಮ ಕರ್ಮಕ್ಕೆ ಮಾತ್ರ ಯಾವತ್ತಿಂದ ಅವನು ಮಾಡೋದಕ್ಕೆ ಶುರು ಮಾಡ್ತಾನೋ ಆ ಕ್ಷಣದಿಂದಲೇ ಅದಕ್ಕೆ ಫಲ ಅಂತ ಹೇಳ್ತಾರೆ. ಯಾವ ಫಲ ಅಂದರೆ ಮಲಿನತೆಯ ನಿವಾರಣೆ. ಅದಕ್ಕೋಸ್ಕರ ಕರ್ಮವನ್ನು ಈ ಮಾಲಿನ್ಯದ ನಿವಾರಣೆಗಾಗಿ ಮಾಡಬೇಕು ಅಂತ ಒಂದು. ಹೊರತು ವಸ್ತು ಉಪಲಬ್ಧಯೇ, ಈ ಅಂಗಡಿಯಲ್ಲಿ ಹೋಗಿ ನಾವು ದುಡ್ಡನ್ನು ಕೊಟ್ಟು ಇನ್ನೇನೋ ತೆಗೆದುಕೊಳ್ತೇವಲ್ಲ, ಹಾಗೆ ಕಾಮ್ಯಕರ್ಮ ಎನ್ನುವಂಥ ದುಡ್ಡನ್ನು ಕೊಟ್ಟು ಫಲ ಎನ್ನುವಂಥ ವಸ್ತುವನ್ನು ಕೊಂಡುಕೊಳ್ಳೋದಕ್ಕಾಗಿ ಅಲ್ಲ. ಯಾಕೆ ಅಂದರೆ ಅದರಿಂದ ಮತ್ತೆ ಪುನಃ ಅದು ಫಲ ಕೊಟ್ಟೇ ಕೊಡುತ್ತೆ. ಕಾಮ್ಯಕರ್ಮ ಫಲ ಕೊಟ್ಟೇ ಕೊಡುತ್ತೆ ಅಂದರೆ ಆ ಫಲವನ್ನು ಅನುಭವಿಸೋದಕ್ಕೆ ನಾವು ಹುಟ್ಟಲೇಬೇಕು, ಹುಟ್ಟಿದ ತಪ್ಪಿಗೆ ಸಾಯಲೇಬೇಕು, ಸತ್ತ ತಪ್ಪಿಗೆ ಮತ್ತೆ ಹುಟ್ಟುವಾಗ ಗರ್ಭವಾಸಾದಿ ಕ್ಲೇಶಗಳನ್ನು ಅನುಭವಿಸಲೇಬೇಕು ಅಂತ ಆಯಿತು. ಹಾಗಿದ್ರೆ ಈ ಆತ್ಮದ ವಿಚಾರ ಹೇಗೆ ಸಿಗತ್ತೆ ನಮ್ಗೆ ಗೊತ್ತಾಗುತ್ತೆ ಅಂದರೆ, ಅದು ವಿಚಾರೇಣ, ಅದಕ್ಕೆ ಬೇಕಾದದ್ದು ವಿಚಾರ. ಆ ವಿಚಾರದಿಂದ ಅದು ಪ್ರಾಪ್ತವಾಗತ್ತೆ, ಅಂದರೆ ಇದ್ದಿದ್ದೇ ಸ್ಫುಟವಾಗಿ ತೋರತ್ತೆ. ಆ ವಿಚಾರ ಶುದ್ಧ ಆಗಬೇಕು ಅಂದರೆ ಮೊದಲು ಈ ಭೂಮಿಕೆ ನಡಿಬೇಕು. ಹೊರತುನು ನ ಕಿಂಚಿತ್ ಕರ್ಮ ಕೋಟಿಭಿಃ, ಕಾಮ್ಯಕರ್ಮಗಳ ಬೆನ್ನು ಹತ್ತಿ ಮಾಡುವುದರಿಂದ ಅಲ್ಲ. ಇದಿಷ್ಟು ಈ ಶ್ಲೋಕದ ವಿವರಣೆ. ಇದರ ಅರ್ಥ ಸ್ಪಷ್ಟವಾಗಿರೋದ್ರಿಂದ ಇದಕ್ಕೆ ಗುರುಗಳೇನು ವ್ಯಾಖ್ಯಾನವನ್ನು ಬರೆದಿಲ್ಲ, ಇಷ್ಟೇ ಕೊಟ್ಟುಬಿಡ್ತಾರೆ, ಸ್ಪಷ್ಟ ಅರ್ಥ ಅಂತ. ನೆಕ್ಸ್ಟ್, ಈ ವಿಚಾರಸ್ಯ ವಸ್ತೂಪಲಬ್ಧಿ ಹೇತುತ್ವಂ ದೃಷ್ಟಾಂತೇನ ವಿಷಾದೇತಿ ಸಮ್ಯಗಿತಿ. ವಿಚಾರದಿಂದಲೇ ನಮಗೆ ಒಂದು ವಸ್ತುವಿನ ಸ್ಪಷ್ಟ ತಿಳುವಳಿಕೆ ಬರ್ತದೆ ಅನ್ನೋದನ್ನು ಮುಂದಿನ ಶ್ಲೋಕದಿಂದ ತಿಳಿಸಿಕೊಡ್ತಾರೆ.
ಸಮ್ಯಕ್ ವಿಚಾರತಃ ಸಿದ್ಧ ರಜ್ಜುತತ್ವಾವಧಾರಣ ಭ್ರಾಂತ್ಯೋದಿತ ಮಹಾಸರ್ಪ ಭವದುಃಖ ವಿನಾಶಿನಿ. ಸರಿಯಾಗಿ ಮಾಡಿದಂತಹ ವಿಚಾರದಿಂದಲೇ ಹಗ್ಗದಲ್ಲಿ ತೋರುತ್ತಾ ಇರುವಂಥ ಹಾವಿನ ನಿವಾರಣೆ ಆಗತ್ತೆ. ಹಾಗೆಯೇ ಈ ಭ್ರಾಂತಿಯಿಂದ ತೋರ್ತಾ ಇರುವಂಥ ಸಂಸಾರದ ನಿವಾರಣೆ ಸರಿಯಾಗಿ ಮಾಡಿದಂತಹ ಆತ್ಮತತ್ವ ವಿಚಾರದಿಂದ ಆಗತ್ತೆ ಅಂತ. ಅದಕ್ಕೆ ಬೇಕಾದದ್ದು ವಿಚಾರ ಅಂತಾರೆ. ಹೇಗೆ ಅಂದರೆ ಅವರು ಉದಾಹರಣೆ ಕೊಡ್ತಾರೆ. ಸಮ್ಯಗ್ ವಿಚಾರತ ಸಿದ್ಧ ರಜ್ಜುತತ್ವಾವಧಾರಣ. ಈ ಮಂದವಾದಂತಹ ಕತ್ತಲೆಯಲ್ಲಿ ಹಗ್ಗದ ತುಂಡಿನಲ್ಲಿ ಹಾವು ಎನ್ನುವಂಥ ಭ್ರಮೆ ಬರುತ್ತೆ, ಅಥವಾ ಎಲ್ಲೋ ಒಂದು ಕಡೆಗೆ ಭೂಮಿ ಸೀಳಿಬಿಟ್ಟಿರುತ್ತೆ, ಅದನ್ನು ನೋಡಿದಾಗ ಹಾವು ಎನ್ನುವಂಥ ಭಾವನೆ ಬರುತ್ತೆ, ಅಥವಾ ಯಾವುದೋ ಒಂದು ಉದ್ದ ಏನು ರಿಬ್ಬನ್ ತರಹ ಬಿದ್ದಿರುತ್ತೆ, ಅದನ್ನು ನೋಡಿದಾಗ ನಮಗೆ ಹಾವು ಎನ್ನುವಂಥ ಭ್ರಮೆ ಬರುತ್ತೆ, ಭಯ ಆಗತ್ತೆ, ಸ್ವೆಟ್ಟು ಬರುತ್ತೆ. ಅಯ್ಯೋ ನನಗೆ ಭಯ ಆಯ್ತಲ್ಲ ಅಂತೇಳಿ ತಕ್ಷಣ ಅಲ್ಲಿ ನಿಂತು ಮನೆಗೆ ಫೋನ್ ಮಾಡಿ ನನಗೆ ಭಯ ಆಗಿದೆ, ದೇವಸ್ಥಾನಕ್ಕೆ ಹೋಗಿ ಈಗಲೇ ಅಷ್ಟೋತ್ತರ ಪೂಜೆ ಮಾಡಿಸ್ಬಿಡು ಅಂತ ಗಂಡ ಹೆಂಡತಿ ಫೋನ್ ಮಾಡಿ ಹೇಳಿದರೆ, ಆಕೆ ಅಲ್ಲಿ ಪೂಜೆ ಮಾಡಿಸಿದರೆ ಇಲ್ಲಿ ಇವನಿಗುಂಟಾದಂಥ ಭಯ ನಿವಾರಣೆ ಆಗತ್ತಾ? ಅದು ಕರ್ಮ ಅಲ್ವೋ ಮಾಡಿಸೋದಲ್ವಾ? ಯಾಕೆಂದರೆ ಭಯ ನಿವಾರಣಾರ್ಥಂ ಅಷ್ಟೋತ್ತರ ಶತನ ಪೂಜಾಂಚ ಕರಿಷ್ಯೆ ಅಂತ ಮಾಡಿಬಿಡೋಣ. ಇಲ್ಲಿ ಹೋಗತ್ತಾ? ಇಲ್ಲ. ಆಯಿತು, ಇಲ್ಲೇ ಅವನಿಗೆ ಕಾಣ್ತಾ ಇದೆ ಈಗ ಹಾವು ಅಂತ ಬಂದುಬಿಟ್ಟಿದೆ. ಈಗ ಅವನು ತಕ್ಷಣ ಮನೆ ದೇವರನ್ನು ಕುರಿತು ಏನುಂಟೋ ಅಷ್ಟೋತ್ತರವೋ ಸಹಸ್ರನಾಮೋ ಹೇಳ್ತಾನೆ. ಅಲ್ಲಿ ತೋರ್ತಾ ಇರುವಂತಹ ಹಾವು ಅಳಿದು ಹೋಗತ್ತಾ? ಇಲ್ಲ. ಯಾಕೆ ಹೋಗೋದಿಲ್ಲ? ಅಲ್ಲಿ ನೀವು ಸಹಸ್ರನಾಮ ಹೇಳ್ತಿರಲ್ಲ, ಅದು ವಾಚಿಕ ಕರ್ಮ, ಆದರೆ ಹೇಳಬೇಕಿದ್ರೆ ವಿಚಾರ ಇಲ್ಲ, ಗಿಣಿಪಾಠ ಅಲ್ವಾ? ಸದ್ಯ ನನ್ನನ್ನು ಕಾಪಾಡಪ್ಪ ಕಾಪಾಡಪ್ಪ ಅಂತ ಅಷ್ಟೇ ಹೇಳ್ತೀರೇ ಹೊರತೂ ಸಹ ಯಥಾರ್ಥ ಜ್ಞಾನ ನನಗೆ ಬರಲಿ ಅಂತ ಯಾರೂ ವಿಚಾರ ಮಾಡೋದಿಲ್ಲ. ಹಾಗಿದ್ರೆ ಏನು ಅಂತ ಕೇಳಿದರೆ ಅಲ್ಲಿ ಬೇಕಾದದ್ದು ವಿಚಾರ. ಇಲ್ಲಿ ಹಾವು ಅಂತ ಕಾಣ್ತಾ ಇದೆಯಲ್ಲ, ಈ ಹಾವು ಅನ್ನೋದು ನಿಜನ ಸುಳ್ಳ? ಅಲ್ಲಿ ವಿಚಾರ ಅಂದರೆ ಏನು? ವಿಚಾರ ಅಂದರೆ ನಮ್ಮ ಬೆಳಕು, ಬುದ್ಧಿಯ ಬೆಳಕು. ಹೊರಕ್ಕೆ ಅದರ ಮೇಲೆ ಬೆಳಕನ್ನು ಹಾಯಿಸಿದಾಗ ಆಗೇನಾಗತ್ತೆ ಕೇಳಿದರೆ ಅದು ಹಾವಲ್ಲ, ಹಗ್ಗ ಎನ್ನುವಂಥ ಅರಿವು ಬರ್ತದೆ. ಹಾಗೆಯೇ ಈ ಮಂದಾಂಧಕಾರದಲ್ಲಿ ಹಗ್ಗವೋ ಅಥವಾ ಭೂಮಿಯ ಸೀಳೋ ಹಾವಾಗಿ ತೋರಿದಾಗ ತೋರಿದ ಹಾವಿನ ನಿವಾರಣೆ ಆಗುವುದು ಕರ್ಮದಿಂದ ಕಂಡಿಲ್ಲ, ಅದು ವಿಚಾರದಿಂದ ಕಂಡಿದೆ. ಮತ್ತೆ ಮತ್ತೆ ಮೆತ್ತೆ ಒಂದು ಕೋಲ್ ತಗೊಂಡು ಅಥವಾ ಏನು ಕೈ ಸಿಕ್ತು ನೋಡೋದು, ಹೀಗೆ ನೋಡೋದು, ಪರಿಶೀಲನೆ ಕ್ರಮ, ಇವುಗಳನ್ನೆಲ್ಲ ಮಾಡಿದಾಗ ಏನಾಗುತ್ತೆ ಕೇಳಿದರೆ ಓಹೋ ಇದು ಹಾವಲ್ಲ ಎನ್ನುವಂತಹ ಈ ಭ್ರಮೆ ಅಳಿದು ಹೋಗುತ್ತೆ. ಹೀಗೆ ಹೋಗೋದಕ್ಕೆ ಕಾರಣ ವಿಚಾರ. ಹಾಗೆಯೇ ಆ ಹಾವು ಹಾಗಿದ್ರೆ ಯಾವುದರಿಂದ ಹುಟ್ಟಿದ್ದು ಕೇಳಿದರೆ ಭ್ರಾಂತ್ಯೋದಿತ ಮಹಾಸರ್ಪ, ಅದು ನಮ್ಮ ಮನಸ್ಸಿನ ಅಜ್ಞಾನದಿಂದ ಹುಟ್ಟಿದ್ದು ಹಾವು. ಭ್ರಮೆ ಅಜ್ಞಾನದಿಂದ ಹುಟ್ಟಿದ್ದು. ಅಜ್ಞಾನಕ್ಕೆ ಕಾರಣ ಮನಸ್ಸು. ಆ ಅಜ್ಞಾನ ನಿವಾರಣೆ ಆಗಬೇಕು ಅಂದರೆ ಅದಕ್ಕೆ ಜ್ಞಾನವೇ ಬೇಕು, ಬೇರೆ ಅಲ್ಲ. ಅದಕ್ಕೋಸ್ಕರ ಈ ಪ್ರಪಂಚ ಭ್ರಾಂತಿಯಿಂದ ಆದದ್ದು ಅಂದರೆ ಅದಕ್ಕೆ ನಮ್ಮ ಮನಸ್ಸು ಕಾರಣ. ಆ ಮನಸ್ಸಿನಲ್ಲಿ ಅಜ್ಞಾನದಿಂದಾಗಿ ಹೀಗೆ ತೋರ್ತಾ ಇದೆ. ಇದಕ್ಕೆ ನಿವಾರಣೆ ಆಗಬೇಕು ಅಂದರೆ ಅಜ್ಞಾನವನ್ನೇ ನಾವು ಇಟ್ಕೊಂಡು ವಿಚಾರ ಮಾಡಬೇಕು. ಹಾಗಾಗಿ ಭ್ರಾಂತ್ಯೋದಿತ ಮಹಾಸರ್ಪ ಭವದುಃಖ ವಿನಾಶಿನಿ ಅಂತ. ವೇದಾಂತ ಶಾಸ್ತ್ರ ಗೊಡ್ಡು ಶಾಸ್ತ್ರ ಅಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಹೆಜ್ಜೆ ಹೆಜ್ಜೆಗೂ ಸಹ ವಿಚಾರ ಬೇಕು. ಯಾಕೆ 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 ಪ್ರಾಥಮಿಕ ಹಂತದಲ್ಲಿ. ಆಮೇಲೆ ನಮಗೆ ಸರಿಯಾದ ಗುರುಗಳು ಸಿಕ್ಕಿದಾಗ ಅಲ್ಲಿ ಸ್ವಲ್ಪ ಬಾಯಿಗೆ ಟೇಪ್ ಹಾಕ್ಕೊಳ್ಬೇಕು. ಮನಸ್ಸಲ್ಲಿ ವಿಚಾರ ನಡೀತಾ ಇರಲಿ, ಬಾಯಿ ಬಿಡಬೇಕಿದ್ರೆ ಹುಷಾರಾಗಿರಬೇಕು ಹೀಗೆ ಅಂತ. ಹೀಗೆ ಬ್ರಹ್ಮಸಾಕ್ಷಾತ್ಕಾರ ಆತ್ಮ ಯಾಥಾತ್ಮ್ಯ ಅವಧೃತಿ ಬ್ರಹ್ಮಸಾಕ್ಷಾತ್ಕಾರ ಇತಿ
ವಿಚಾರದಿಂದಲೇ ಆತ್ಮನ ಯಥಾರ್ಥ ಸ್ಥಿತಿ ಬ್ರಹ್ಮ ಸಾಕ್ಷಾತ್ಕಾರ, ಹೊರತು ಕೇವಲ ಕರ್ಮದಿಂದ ಅಲ್ಲ. ಇದು ಈ 12ನೆಯ ಶ್ಲೋಕದ ವಿವರಣೆ. ಈಗ ಪ್ರಶ್ನೆ ಇಷ್ಟೇ, ನಾವು ವಿಚಾರ ಮಾಡಬೇಕಿದ್ರೆ ನಮ್ಮ ವಿಚಾರದ ಹಿಂದೆ ನೀನು ಹೀಗೆ ವಿಚಾರ ಮಾಡು ಅಂತ ಹೇಳುವಂಥ ಒಬ್ಬ ಆಪ್ತ ವ್ಯಕ್ತಿ ಇರಬೇಕು ಅಲ್ವಾ? ಈಗ ಹಗ್ಗದಲ್ಲಿ ಹಾವು ತೋರ್ತಾ ಇರುವಾಗ ನಾವು ಎಷ್ಟೇ ತಡಕಾಡಿದರೂ ವಿಚಾರ ಮಾಡಲಿಕ್ಕೆ ಹೊರಟ್ರೂ ಸಹ ನಮಗೆ ಆ ಭ್ರಮೆಯಿಂದ ಗಾಬರಿ ಆಗ್ತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಅವನ ಕೈಯಲ್ಲಿ ಟಾರ್ಚ್ ಇದ್ದರೆ ಟಾರ್ಚನ್ನು ಹಾಯಿಸಿ ಇದು ಹಾವಲ್ಲಪ್ಪ ಹಗ್ಗ ಅಂತ ಹೇಳಿದಾಗ ನಾವು ಅವನ ಮಾತನ್ನು ನಂಬುತ್ತೇವೆ. ಸಂಶಯ ಬಂದಾಗ ಅವನು ಬೆಳಕು ಹಾಯಿಸಿದಾಗ ನಮಗೆ ಸಂಶಯ ನಿವಾರಣೆ ಆಗಿ ವಿಶ್ವಾಸ ದೃಢವಾಗ್ತದೆ. ಹಾಗೆ ಇಲ್ಲಿ ಈ ಸಂಸಾರದಲ್ಲಿ ನಮಗೆ ಒಬ್ಬ ಆಪ್ತ ಬೇಕು. ನಮ್ಮ ಅಜ್ಞಾನವನ್ನು ಕಳೆದು ಆತ್ಮಜ್ಞಾನವನ್ನು ಉಂಟು ಮಾಡುವಂಥವನು ಬೇಕು. ಯಾರು ಅವರು ಅಂತ ಕೇಳಿದರೆ, ಅರ್ಥನಿಶ್ಚಯ ಹೇತುತ್ವ ನಾಣ್ಯಸ್ಯ ಕರ್ಮಣ ಇತ್ಯಾಹ. ಹಾಗಾಗಿ ಈ ಆಪ್ತವಾಕ್ಯದ ಮೂಲಕ ನಮ್ಮನ್ನು ವಿಚಾರಕ್ಕೆ ತೊಡಗಿಸುವಂಥವನು ಒಬ್ಬ ಬೇಕು. ಅಂಥವನಿಗೆ ಯಾರು ಅಂದರೆ ಆ ವಿಚಾರ ಆಪ್ತನ ಮೂಲಕ ಬರಬೇಕಲ್ಲ, ಆ ಆಪ್ತ ಯಾರು ಮತ್ತು ವಿಚಾರ ಹೇಗೆ ಸಾಗಬೇಕು? ಈ ಎರಡು ಪ್ರಶ್ನೆಗೆ ಉತ್ತರ 13ನೆಯ ಶ್ಲೋಕ. ಅರ್ಥಸ್ಯ ನಿಶ್ಚಯೋ ದೃಷ್ಟಃ ವಿಚಾರೇಣ ಹಿತೋಕ್ತಿತಃ ನ ಸ್ನಾನೇನ ನ ದಾನೇನ ಪ್ರಾಣಾಯಾಮ ಶತೇನವಾ. ಲೋಕದಲ್ಲಿ ಹಿತೋಕ್ತಿಯಿಂದ ವಿಚಾರ ಮಾಡುವುದರಿಂದ ವಸ್ತುವಿನ ಯಥಾರ್ಥ ಜ್ಞಾನ ಉಂಟಾಗುವುದು ಎಲ್ಲರ ಅನುಭವದಲ್ಲಿದೆ. ಇನ್ನೊಂದು ಸಲ ಹೇಳ್ತೇನೆ, ಹಿತೋಕ್ತಿಯಿಂದ ಅಂದರೆ ಹಿತೋಕ್ತಿಯನ್ನು ಕೇಳಿ ವಿಚಾರ ಮಾಡುವುದರಿಂದ ವಸ್ತುವಿನ ಯಥಾರ್ಥ ಜ್ಞಾನ ಉಂಟಾಗ್ತದೆ. ಹೊರತು ವಿಚಾರ ಇಲ್ಲದೆ ಕೇವಲ ಸ್ನಾನ ಮಾಡಿದ್ರಿಂದ ಮತ್ತು ದಾನ ಮಾಡಿದ್ರಿಂದ ಪ್ರಾಣಾಯಾಮ ಮಾಡಿದ್ರಿಂದ ವಸ್ತುವಿನ ಯಥಾರ್ಥ ಸ್ಥಿತಿ ಗೊತ್ತಾಗುವುದಿಲ್ಲ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಅಂದ ಮಾತ್ರಕ್ಕೆ ಸ್ನಾನ ಮಾಡಬಾರ್ದು ಅನ್ನೋದು ಈ ಶ್ಲೋಕದ ಅರ್ಥ ಅಲ್ಲ. ದಾನ ಮಾಡಬಾರ್ದು ಅನ್ನೋದು ಇದರ ಅರ್ಥ ಅಲ್ಲ. ಪ್ರಾಣಾಯಾಮ ಸುತರಾಮ್ ಮಾಡಬಾರ್ದು ಅನ್ನೋ ಅರ್ಥ ಸುತರಾಮ್ ಅಲ್ಲ. ಹಾಗಿದ್ದರೆ ಇವುಗಳಿಗೆ ಫಲ ಇಲ್ವಾ ಅಂದರೆ ಫಲ ಉಂಟು, ಆದರೆ ಇಲ್ಲಿ ಇಲ್ಲ. ಇಲ್ಲಿ ಅಂದರೆ ಆತ್ಮವಿಚಾರದಲ್ಲಿ ಇವುಗಳು ಅಷ್ಟಾಗಿ ಫಲವನ್ನು ಕೊಡುವುದಿಲ್ಲ. ಹಾಗಿದ್ರೆ ಎಲ್ಲಿ ಫಲ ಅಂದರೆ ನೋಡಿ, ಸ್ನಾನಕ್ಕೆ ಫಲ ಇಲ್ವಾ ಅಂದರೆ ಸ್ನಾನಕ್ಕೆ ಫಲ ಉಂಟು. ಎಲ್ಲಿ? ದಿನವೂ ಸ್ನಾನ ಮಾಡುವುದರಿಂದ ಮಾಲಿನ್ಯ ನಿವಾರಣೆ, ದೇಹದ ಕೊಳೆಯ ನಿವಾರಣೆ, ಇದು ಒಂದು ಸ್ನಾನ. ನಿತ್ಯ ಸ್ನಾನದಿಂದ ಏನು ಪ್ರಯೋಜನ ಕೇಳಿದರೆ ದೇಹದ ಮಾಲಿನ್ಯ ನಿವಾರಣೆ, ಇದು ಮೊದಲನೇದು. ಇನ್ನು ಕೆಲವು ಸ್ನಾನಗಳಿವೆ. ಉದಾಹರಣೆಗೆ ತೀರ್ಥಸ್ನಾನ ಅಂದರೆ ಗಂಗಾದಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದನ್ನು ತೀರ್ಥಸ್ನಾನ ಅಂತ ಕರೀತಾರೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಾಪ ಪರಿಹಾರವಾಗುತ್ತೆ. ಇನ್ನು ಸೇತು ಸ್ನಾನ, ಅದು ಇನ್ನೂ ಹೆಚ್ಚು ಪವಿತ್ರ. ಸೇತು ಅಂದರೆ ಸಮುದ್ರ ಅಂತ ಅರ್ಥ. ಹಾಗಾಗಿ ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಅದಕ್ಕೆ ಇನ್ನೂ ವಿಶೇಷವಾದಂಥ ಪಾವಿತ್ರ್ಯತೆ ಉಂಟು. ಯಾಕೆಂದರೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಮಾತ್ರ ಸ್ನಾನ ಮಾಡಿದಂತಹ ಅಂಶ ಸಿಗತ್ತೆ ನಮಗೆ. ಸಮುದ್ರದಲ್ಲಿ ಸ್ನಾನ ಮಾಡಿದರೆ ಎಲ್ಲ ನದಿಗಳಲ್ಲೂ ಸ್ನಾನ ಮಾಡಿದ ಪುಣ್ಯ ಬಂದುಬಿಡುತ್ತೆ. ಹಾಗಾಗಿ ನಿತ್ಯ ಸ್ನಾನಕ್ಕಿಂತ ತೀರ್ಥಸ್ನಾನ ಶ್ರೇಷ್ಠ, ತೀರ್ಥಸ್ನಾನಕ್ಕಿಂತ ಸೇತು ಸ್ನಾನ ಇನ್ನೂ ಶ್ರೇಷ್ಠ. ಅದರೊಳಗೂ ಸಹ ಪರ್ವ ದಿನಗಳಲ್ಲಿ, ಉದಾಹರಣೆಗೆ ಪರ್ವ ಸಂದರ್ಭದಲ್ಲಿ ಗ್ರಹಣಾದಿಗಳಲ್ಲಿ ಸ್ನಾನ ಮಾಡಿದಾಗ ಅದಕ್ಕೆ ವಿಶೇಷವಾದ ಫಲವನ್ನು ಹೇಳಿದ್ದಾರೆ. ಸ್ನಾನಕ್ಕೆ ಫಲ ಉಂಟು, ಆದರೆ ಪ್ರಶ್ನೆ ಇಷ್ಟೇ, ಈ ಸ್ನಾನದಿಂದ ಆತ್ಮತತ್ವ ವಿಚಾರದ ಅಂಶ ಗಟ್ಟಿಯಾಗುವುದಿಲ್ಲ. ಇದನ್ನು ಭಗವತ್ಪಾದರು ಈ ಶ್ಲೋಕದ ಮೂಲಕ ಇಲ್ಲಿ ಹೀಗೆ ಹೇಳ್ತಾರೆ. ಅವರ ಮೋಹಮುದ್ಗರದಲ್ಲೂ ಹೇಳ್ತಾರೆ. ಏನು ಕೇಳಿದರೆ, ಕುರುತೆ ಗಂಗಾ ಸಾಗರ ಗಮನಂ
ವ್ರತ ಪರಿಪಾಲನಂ ಅಥವಾ ದಾನಂ. ಜ್ಞಾನವಿಹೀನಃ ಸರ್ವಮತೇನ ಮುಕ್ತಿಂ ನ ಭಜತೆ ಜನ್ಮಶತೇನ ಕುರುತೆ ಗಂಗಾ ಸಾಗರ ಗಮನಂ. ಸಾಗರ ಗಮನ, ಗಂಗಾಗಮನ ಎಲ್ಲ ಮಾಡ್ತಾರೆ. ವ್ರತ ಪರಿಪಾಲನಂ ಅಥವಾ ದಾನಂ ಎಲ್ಲ ಮಾಡಿ ತಪ್ಪು ಅಂತಲ್ಲ, ಆದರೆ ಜ್ಞಾನ ವಿಚಾರ ಬೇಕು. ಅದಿಲ್ಲದೆ ಇದ್ದರೆ ಕೇವಲ ಇಷ್ಟರಿಂದ ಮೋಕ್ಷ ಆಗುವುದಿಲ್ಲ. ಆ ಶ್ಲೋಕದ ಕೆಲವು ಅಂಶಗಳನ್ನೇ ಇಲ್ಲಿ ನಾವು ಕಾಣ್ತೇವೆ, ಅಥವಾ ಇದರ ಕೆಲವು ಅಂಶಗಳನ್ನೇ ನಾವು ಅಲ್ಲಿ ನೋಡ್ತೇವೆ. ನ ಸ್ನಾನೇನ, ಹಾಗಾಗಿ ಯಾವ ಸ್ನಾನದಿಂದಲೂ ಸಹ ವಿಚಾರದ ದೃಢತೆ ಬರುವುದಿಲ್ಲ. ಅಂದ ಮಾತ್ರಕ್ಕೆ ಸ್ನಾನಕ್ಕೆ ಫಲ ಇಲ್ಲ ಅಂತಲ್ಲ, ಇದ್ದ ಫಲವನ್ನೆಲ್ಲ ಹೇಳಿದ್ದೇನೆ ಇವಾಗ. ಇನ್ನು ನ ದಾನೇನ, ದಾನ ಮಾಡುವುದರಿಂದ ಫಲ ಇಲ್ವಾ ಅಂದರೆ ಫಲ ಉಂಟು. ಹಾಗಿದ್ದರೆ ಏನು ಫಲ ಅಂದರೆ ಪುಣ್ಯಾಂಶ, ಪುಣ್ಯಪ್ರಾಪ್ತಿ. ದಾನ ಅಂದರೆ ಏನು? ಸ್ವಸ್ವತ್ವ ನಿವೃತ್ತಿಪೂರ್ವಕ ಪರಸ್ವತ್ವ ಆರೋಪಣ. ನನ್ನ ಹತ್ರ ಒಂದು ವಸ್ತು ಇದೆ, ಈ ವಸ್ತು ಇಷ್ಟು ದಿವಸ ನಂದು ಎನ್ನುವಂಥ ಭಾವನೆ ಇತ್ತು. ಆ ಕ್ಷಣದಲ್ಲಿ, ಈ ಕ್ಷಣದಿಂದ ಈ ವಸ್ತು ನಂದಲ್ಲ, ಇದು ನಿಮ್ಮದು ಅಂತ ಹೇಳಿ ಕೊಟ್ಟರೆ ಅದು ದಾನ. ಅದು ಆ ಕ್ಷಣದಿಂದ ಅವರಿದ್ದು ಹೀಗೆ ಅಂತ. ಕೊಟ್ಟಾದಮೇಲೆ ಮತ್ತೆ ನನಗೆ ಕೊಡ್ತೀರಾ ಅಂತ ಕೇಳಬಾರ್ದು, ಅದು ತುಂಬ ಅಪರಾಧ. ಅದು ಶುಕಾಚಾರ ಇದಕ್ಕೋಸ್ಕರ ಒಂದು ದೊಡ್ಡ ಕಥೆಯನ್ನೇ ಹೆಣೆದು ಬಿಟ್ಟಿದ್ದಾರೆ ಭಾಗವತದೊಳಗೆ, ದತ್ತಾಪಹಾರ ದೋಷ ಅಂತ. ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಕೇಳಿದರೆ ಒಂದೇ ವಾಕ್ಯ, ಒಂದೇ ಶಬ್ದದಲ್ಲಿ ಹೇಳಿಬಿಡ್ತೇನೆ, ಅವರು ಓತಿಕೇತ ಆಗಿ ಹುಟ್ಟುತ್ತಾರೆ ಅಂತ, ಕೃಕಲಾಸಹ ಅಂತ. ಒಟ್ಟು ಕಥೆಯ ಜಿಷ್ಟ ಅಷ್ಟು ಹೀಗೆ ಅಂತ. ಹೀಗೆ ಈ ದಾನಕ್ಕೆ ಫಲ ಇಲ್ವಾ ಅಂತ ಕೇಳಿದರೆ ಉಂಟು. ಏನುಂಟು ಕೇಳಿದರೆ ಪುಣ್ಯ. ಪುಣ್ಯ ಅಂದರೆ ಏನು ಕೇಳಿದರೆ ಜಾಸ್ತಿ ಜಾಸ್ತಿ ಮಾಡಿದಾಗ ಅವನಿಗೆ ಉತ್ತಮವಾದಂಥ ಜನ್ಮ ಬರ್ತದೆ ಹೀಗೆ ಅಂತ. ಈ ಜನ್ಮದಲ್ಲಿ ಸಾಮಾನ್ಯ ಎಲ್ಲೋ ಒಂದು ಪ್ರದೇಶದಲ್ಲಿ ಹುಟ್ಟಿದ್ದ, ತುಂಬ ದಾನ ಧರ್ಮ ಮಾಡಿದ, ಅನುಕೂಲ ಇತ್ತು. ಮುಂದೆ ಅವನಿಗೆ ಮನುಷ್ಯ ಜನ್ಮ ಬಂದರೂ ಸಹ ರಾಜಾಧಿರಾಜರ ತರಹ ಬದುಕುವಂತಹ ಭಾಗ್ಯ ಸಿಗುತ್ತೆ. ಸಕಲ ಈ ಲೌಕಿಕ ಭಾಗ್ಯಗಳೆಲ್ಲ ಅವನಿಗೆ ಬರ್ತವೆ ಹೀಗೆ ಅಂತ. ಮತ್ತು ಇನ್ನೂ ಮಾಡಿದರೆ ಮಹಾದಾನಗಳನ್ನು ಮಾಡಿದಾಗ ಸ್ವರ್ಗಾದಿ ಪ್ರಾಪ್ತಿ, ಗ್ರಹಣಾದಿಗಳಲ್ಲಿ ಹೆಚ್ಚು ದಾನ ಮಾಡಿದರೆ ಇನ್ನೂ ಹೆಚ್ಚು ಪ್ರಾಪ್ತಿ. ಹೀಗೆಲ್ಲ ದಾನಕ್ಕೆ ಫಲ ಉಂಟು. ಆದರೆ ಈ ಯಾವ ದಾನವೂ ಸಹ ಆತ್ಮಜ್ಞಾನವನ್ನು ಉಂಟು ಮಾಡೋದಿಲ್ಲ. ಎರಡಾಯಿತು. ಮತ್ತು ಪ್ರಾಣಾಯಾಮ ಶತೇನ ಚ, ಒಂದು ಪ್ರಾಣಾಯಾಮ ಅಲ್ಲ 100 ಪ್ರಾಣಾಯಾಮವನ್ನು ಆದರೂ ಮಾಡಿಬೇಕಿದ್ರೆ ಅದರಿಂದ ಆತ್ಮಜ್ಞಾನ ಉಂಟಾಗೋದಿಲ್ಲ. ಹಾಗಿದ್ರೆ ಪ್ರಾಣಾಯಾಮದ ಪ್ರಯೋಜನ ಇಲ್ವಾ ಅಂದರೆ ಖಂಡಿತವಾಗಿಯೂ ಉಂಟು. ಏನು ಪ್ರಯೋಜನ ಅಂದರೆ, ಇತ್ತೀಚೆಗಂತೂ ಪ್ರಾಣಾಯಾಮದ ಪ್ರಯೋಜನ ಎಷ್ಟು ಅಂತ ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತು. ಯಾಕೆಂದರೆ ಭಾಳಷ್ಟು ಜನ ಪ್ರಾಣಾಯಾಮದ ಕ್ಲಾಸಿಗೆ ಹೋಗ್ತಾರೆ, ಹೌದು ತಾನೆ. ಆಮೇಲೆ ಸದ್ಯ ಕೊನೆಯ ಪಕ್ಷ ಕಿವಿಯಲ್ಲಿ ಉಸಿರಾಡೋದು ಬಿಟ್ಟು, ಕಣ್ಣಲ್ಲಿ ಉಸಿರಾಡೋದು ಬಿಟ್ಟು, ಅಲ್ಲ ಬಾಯಲ್ಲಿ ಉಸಿರಾಡೋದು ಬಿಟ್ಟು ಮೂಗಲ್ಲಿ ಉಸಿರಾಡಿದರೆ ಅದೇ ಪ್ರಾಣಾಯಾಮ ಅಂತ ಅಂದ್ಕೊಂಡು ಬಿಡ್ತೇವೆ ನನಗೆ ಅಂತ. ಯಾಕೆ ಹೇಳಿದೆ ಅಂದರೆ, ನಾವು ಪ್ರಾಣಾಯಾಮ ಅಂತ ಹೇಳ್ತೇವೆ, ಅದು ಏನೋ ಅಷ್ಟು ಸುಲಭದ್ದಲ್ಲ. ಯಾಕೆಂದರೆ ಪ್ರಾಮಾಣಿಕವಾಗಿ ಪ್ರಾಣಾಯಾಮ ಹೇಳಿಕೊಡುವವರು, ಮಾಡುವವರು, ಅದಕ್ಕೂ ಮೊದಲು ಎಷ್ಟೆಲ್ಲ ಹಂತಗಳಿವೆ ಅನ್ನೋದನ್ನು ತಿಳ್ಕೊಳ್ಬೇಕು. ಪ್ರಾಣಾಯಾಮಕ್ಕಿಂತ ಮೊದಲು ನಾಸಾ ಶುದ್ಧಿ, ಹಾಗಂದ್ರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಅದಾದಮೇಲೆ ನಾಡಿ ಶುದ್ಧಿ, ಅದಾದಮೇಲೆ ಮತ್ತು ಪುನಃ ಪೂರಕ, ಅದಾದಮೇಲೆ ಕುಂಭಕ, ಅದಾದಮೇಲೆ ರೇಚಕ, ಅದಾದಮೇಲೆ ಬಾಹ್ಯ ಕುಂಭಕವೋ ಅಂತಃಕುಂಭಕವೋ. ಏನ್ರಿ ಇಷ್ಟೆಲ್ಲ ಉಂಟಾ? ಇದೆಲ್ಲ ಇದ್ದಿದ್ದಷ್ಟೇ ಅಲ್ಲ, ಇದಿಷ್ಟನ್ನು ಅಳವಡಿಸ್ಕೊಳ್ಬೇಕು. ಮತ್ತು ಇದರ ಜೊತೆಗೆ ಇವೆಲ್ಲವನ್ನೂ ಮಾಡಬೇಕಿದ್ರೆ ಮಂತ್ರರಹಿತವಾಗಿ ಮಾಡುವ ಕ್ರಮ ಒಂದು, ಅದನ್ನು ಅಮಂತ್ರಕ ಪ್ರಾಣಾಯಾಮ ಅಂತ ಕರೀತಾರೆ. ಮಂತ್ರ ಸಹಿತವಾಗಿ ಮಾಡುವ ಪ್ರಾಣಾಯಾಮ ಬೇರೆ ಕ್ರಮ, ಅದನ್ನು ಸಮಂತ್ರಕ ಪ್ರಾಣಾಯಾಮ ಅಂತ ಕರೀತಾರೆ. ಇಷ್ಟಾದ್ರೂ ಸಹ ಈ ಬರೇ ಪ್ರಾಣಾಯಾಮದಿಂದ ಆತ್ಮವಿಚಾರ ದೃಢ ಆಗುವುದಿಲ್ಲ, ಆತ್ಮವಿಚಾರ ಬರುವುದಿಲ್ಲ. ಹಾಗಿದ್ರೆ ಲೌಕಿಕ ಪ್ರಯೋಜನ ಉಂಟು, ಅಷ್ಟೋ ಇಷ್ಟು ಆಧ್ಯಾತ್ಮಿಕ ಪ್ರಯೋಜನ ಉಂಟು, ಇಲ್ಲ ಅಂತಲ್ಲ. ಏನು? ಒಂದು ಪ್ರಾಣಾಯಾಮದಿಂದ, ಸಮಂತ್ರಕ ಪ್ರಾಣಾಯಾಮದಿಂದ ಪಾಪ ಪರಿಹಾರ, ಮತ್ತು ಆರೋಗ್ಯದ ದೃಷ್ಟಿಯಿಂದ ಪ್ರಯೋಜನ ಉಂಟು.
ಶ್ವಾಸೋಚ್ಛ್ವಾಸದಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮ ಬರ್ತದೆ. ಇವೆಲ್ಲ ಪ್ರಯೋಜನವೇ. ಇಷ್ಟೆಲ್ಲ ಆದ್ರೂ ಸಹ ನನ್ನ ಸ್ವರೂಪ ಆತ್ಮಸ್ವರೂಪವೇ ಆಗಿದೆ ಎನ್ನುವಂಥ ಭಾವನೆ ಇದರಿಂದ ಬರೋದಿಲ್ಲ. ಇದರಿಂದನೂ ಬರ್ತದೆ. ಇನ್ನೂ ಬಹಳ ಮುಂದಕ್ಕೆ ಹೋದಾಗ ಕೊನೆಗೆ ಅದು ಸಹ ಗೌಣ ಅಂತ ಆಗಿಬಿಡ್ತದೆ. ಅಲ್ಲಿ ಏನು ಹೇಳ್ದಂಗಾಯಿತು, ಇವೆಲ್ಲಕ್ಕೂ ಫಲ ಉಂಟು, ಆದರೆ ಆತ್ಮಜ್ಞಾನದ ದೃಢತೆ ವಿಚಾರದಲ್ಲಿ ಇವುಗಳಿಂದಷ್ಟೇ ಫಲ ಅಲ್ಲ. ಹಾಗಿದ್ರೆ ಅರ್ಥಸ್ಯ ನಿಶ್ಚಯೋ ದೃಷ್ಟ, ವಸ್ತುವಿನ ನಿಶ್ಚಯ ಆಗುವುದು ಯಾವುದರಿಂದ ಕೇಳಿದರೆ ವಿಚಾರೇಣ ಹಿತೋಕ್ತಿತಃ. ಹಿತೋಕ್ತಿತಃ ವಿಚಾರೇಣ. ಹಿತೋಕ್ತಿಯಿಂದ ಅಂದರೆ ಹಿತರಾದವರ ಮಾತನ್ನು ಕೇಳಿ ನಾವು ವಿಚಾರ ಮಾಡಬೇಕು ಅಂತ. ಈಗ ಪ್ರಶ್ನೆ ಇಷ್ಟೇ, ಯಾರು ಹಿತರು ಅಂತ. ಅದೇ ದೊಡ್ಡ ಸಮಸ್ಯೆ ನಮಗೆ. ಇವತ್ತು ಯಾರು ಕೇಳಿದ್ರು ನಾನು ನಿಮಗೆ ಹಿತ ಆದವನಲ್ವನ್ರಿ ಅಂತ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳ್ತಾರೆ. ಆದರೆ 4 ಸಲ ಹೇಳಿದ ತಕ್ಷಣ ಅವರಿಗೆ ಸಂಶಯ ಶುರುವಾಗುತ್ತೆ. ನಮ್ಮ ಅಪ್ಪ ಅಮ್ಮ ನನಗೆ ಹಿತ ಆದವರಾದರೆ ಪದೇ ಪದೇ ಯಾಕೆ ನನಗೆ ಈ ಥರ ಕೊರೀತಾರೆ ಅಂತ ಅವ್ರ ಪ್ರಶ್ನೆ. ಒಬ್ಬೊಬ್ಬರ ಹಿತದ ಡೆಫಿನೇಷನ್ನೇ ಬೇರೆ ಆಗಿಬಿಟ್ಟಿದೆ. ಯಾಕೆ ಕೇಳಿದರೆ ನಮಗೆ ಒಂದು ದೊಡ್ಡ ತೊಡಕಾಗ್ಬಿಟ್ಟಿದೆ ಇವತ್ತು. ಹಿತಕ್ಕೂ ಪ್ರೀತಿಗೂ ಈ ವ್ಯತ್ಯಾಸವೇ ನಮಗೆ ಕಾಣದಾಗಿಬಿಟ್ಟಿದೆ. ನಮಗೆ ಯಾವುದು ಪ್ರೀತಿಯ ವಸ್ತು ಅದು ಹಿತ ಅಂತ ಅಂದ್ಕೊಂಡ್ಬಿಡ್ತೇವೆ. ಆದರೆ ಪ್ರೀತಿಯಾದದ್ದೆಲ್ಲ ಹಿತ ಆಗಬೇಕು ಅಂತಿಲ್ಲ. ಹಿತವಾದದ್ದೆಲ್ಲ ಪ್ರೀತಿ ಆಗಿದ್ರೂ ಆಗಿರಬಹುದು, ಆಗದೇನೂ ಇರಬಹುದು. ಈ ಹಿತ ಮತ್ತು ಪ್ರೀತಿ ಇವು ಎರಡನ್ನು ನಾವು ವಿಭಾಗಿಸಿ ತಿಳ್ಕೊಳ್ತೇವೋ ಆಗ ನಮಗೆ ಹಿತವನ್ನು ಆಯ್ಕೆ ಮಾಡಿಕೊಳ್ಳುವ ಬುದ್ಧಿ ಬರ್ತದೆ. ಹಾಗಿದ್ರೆ ಯಾರಿಗೆ ಯಾವುದು ಹಿತ ಅಂದರೆ ಅದು ಮತ್ತು ಅವರವರಿಗೆ ಬಿಟ್ಟಿದ್ದು. ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರುವವನಿಗೆ ಹಾಗಲಕಾಯಿ ಹಿತ, ಆದರೆ ಪ್ರೀತಿ ಮೈಸೂರು ಪಾಕ. ಏನು ಮಾಡೋಣ? ಹಾಗಿದ್ರೆ ಇವಾಗ ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು? ಪ್ರೀತಿ ಅಂತೇಳಿ ಮೈಸೂರು ಪಾಕನೇ ತಿಂದರೆ ಮತ್ತು ಪುನಃ ಡಾಕ್ಟ್ರ ಮನೇಲಿ ಇಟ್ಕೊಂಡಿರ್ಬೇಕು. ಇಲ್ಲ ಹಿತ ಅಂಥೇಳಿ ಅದನ್ನು ಆಗಾಗ ತಗೊಳ್ತಾ ಇದ್ದರೆ ಹಾಗೆ ಏನಾಗುತ್ತೆ ಅಂದರೆ ಅವನಿಗೆ ಹಿತವಾದದ್ದ ಅನುಭವ ಬರುತ್ತದೆ. ಅದಕ್ಕೋಸ್ಕರ ಹೇಳಿದ್ದು ಹಿತವಾದದ್ದೆಲ್ಲವೂ ಸಹ ಪ್ರಿಯ ಆಗಬೇಕು ಅಂತಿಲ್ಲ. ಉದಾಹರಣೆಗೆ ಮಕ್ಕಳಿಗೆ ಓದು ಅಂತ ಹೇಳಿದರೆ ಹಿತ ಆಗೋದಿಲ್ಲ. ಹೋಗು ಆಟ ಆಡು ಅಂತ ಹೇಳಿದರೆ ಅವರಿಗೆ ಭಾಳ ಹಿತ ಅಂತ ಅನ್ನಿಸ್ತದೆ. ಅಂತದ್ದು ಪ್ರಿಯ, ಅದು ಅವರಿಗೆ ಪ್ರಿಯವಾದದ್ದು ಬಂದರೆ ಅದು ಹಿತ ಅಂತ ಭಾವಿಸ್ತಾರೆ. ಆದರೆ ಅದು ಗೊತ್ತಾಗೋದು ಯಾವಾಗ ಕೇಳಿದರೆ ಓಹೋ ಅಂತ ಗೊತ್ತಾಗೋದಕ್ಕೆ ಮುಂದೆ ಎಷ್ಟೋ ವರ್ಷ ಆದಮೇಲೆ ನಾನು ಪ್ರಿಯವಾದದ್ದನ್ನು ಆಯ್ಕೆ ಮಾಡಿಕೊಂಡು ಹಿತವಾದದ್ದನ್ನು ಕಳ್ಕೊಂಡೆ ಅಂತ. ಹಾಗಾಗಿ ಹಿತವಾದದ್ದು ಪ್ರಿಯ ಆಗಬಹುದು, ಆದರೆ ಪ್ರಿಯ ಆದದ್ದು ಕೆಲವು ಸಲ ಹಿತ ಆಗಬಹುದು, ಆಗದೇನೂ ಇರಬಹುದು. ಒಟ್ಟಾರೆ ಇದು ಎರಡರಲ್ಲೂ ಭೇದ ಏನು ಅಂತ ಕಂಡುಕೊಂಡು ನಮಗೆ ಯಾವುದು ಅನ್ನೋದನ್ನು ಆಯ್ಕೆ ಮಾಡಿಕೊಳ್ಬೇಕು. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಹಿತವಾದ ವಿಚಾರವನ್ನು ಹೇಳೋನು ಯಾರು ಅಂದರೆ ಗುರುವೇ ಹಿತವಾದ ವ್ಯಕ್ತಿ. ಹಾಗಾಗಿ ಹಿತತ್ವಂಚ ಯಥಾರ್ಥ ವಕ್ತೃತ್ವಂ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದೇ ಹಿತತ್ವ. ಆದರೆ ನಾವು ಏನು ಮಾಡ್ತೇವೆ ಹೇಳಿದರೆ ಇದನ್ನು ಒಂದು ಬಿಟ್ಟು ಬೇರೆ ಎಲ್ಲ ಮಾಡ್ತೇವೆ ಅಂತ. ಯಾಕೆ ಹೇಳಿದೆ, ಇದ್ದದ್ದನ್ನು ಇದ್ದಾಗೆ ಹೇಳಿದರೆ ನಾವು ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಗಳ ಮೂಗಿನ ನೇರಕ್ಕೆ ಮಾತನಾಡ್ದಂಗೆ ಆಗಲಿಲ್ಲ. ಆಗ ಅವರಿಗೆ ಬೇಸರ ಆಗಬಹುದು, ಆಗ ನನ್ನ ಮೇಲಿರುವಂಥ ಪ್ರೀತಿ ಕಳೆದು ಹೋಗಬಹುದು ಅಲ್ವಾ? ಆಗ ನನ್ನ ನೇಮು ಫೇಮಿಗೆ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಅವರವರಿಗೆ ಸರಿಯಾಗಿ ಹೇಳ್ಬಿಡೋದು. ವೇದಾಂತದ ವಿಚಾರದಲ್ಲಿ ಇದು ಇಲ್ಲ. ಹಿತತ್ವನ್ನಾಮ ಯಥಾರ್ಥ ವಕ್ತೃತ್ವಂ, ಏನಿದೆಯೋ ಶಾಸ್ತ್ರ ಏನು ಹೇಳುತ್ತೋ ಅವನ ಅನುಭವದಲ್ಲಿ ಏನು ಸಿಕ್ಕಿದೆಯೋ ಅದನ್ನೇ ಹೇಳಬೇಕು, ಅದು ಹಿತ. ಹೀಗೆ ಇದು ಹಿತ. ಇಂತಹ ಮಾತನ್ನು ಹೇಳುವವನು ಗುರು. ಅವನನ್ನು ನಾವು ಆಧರಿಸಬೇಕು, ಅವನ ಮಾತನ್ನು ಕೇಳಬೇಕು. ಅವನು ಏನು ಹೇಳ್ತಾನೆ ಗುರುವಾದವನು ಅಂದರೆ, ಈ ಪ್ರಪಂಚ ಎನ್ನುವಂಥದ್ದು ಜಗತ್ತು ಇದು ಅಜ್ಞಾನದ ಮರಿ, ಕೂಸು. ಹಗ್ಗದಲ್ಲಿ ಹಾವು ತೋರುವ ಹಾಗೆ ಆತ್ಮವಸ್ತುವಿನಲ್ಲಿ ಪ್ರಪಂಚ ತೋರ್ತಾ ಇದೆ. ತೋರುವಿಕೆಗೆ ಯಾವಾಗಲೂ
ತನ್ನದಾದ ಇರುವಿಕೆ ಇಲ್ಲ. ಈ ತೋರುವಿಕೆ ಎಲ್ಲ ವಸ್ತುಗಳ ಇರುವಿಕೆ ಯಾವುದು ಇದೆಯೋ ಅದನ್ನೇ ಅವಲಂಬಿಸ್ಕೊಂಡಿರ್ತದೆ. ಹಾಗೆಯೇ ಹಗ್ಗದ ಜ್ಞಾನ ಬಂದಾಗ ಅಲ್ಲಿ ತೋರ್ತಾ ಇರುವಂಥ ಹಾವು ಅಳಿದು ಹೋಗುವ ಹಾಗೆ ಆತ್ಮಜ್ಞಾನ ಬಂದಾಗ ಪ್ರಪಂಚ ಅಳಿದು ಹೋಗ್ತದೆ. ಅವನ ಭಾಗಕ್ಕೆ ಪ್ರಪಂಚ ಇಲ್ಲ. ಇದು ವಿಚಾರ. ಹೀಗೆ ಎಲ್ಲವನ್ನೂ ನೋಡ್ತಾ ನೋಡ್ತಾ ವಿಚಾರ ಮಾಡ್ತಾ ಹೋಗು. ಪ್ರತಿಯೊಂದು ವಸ್ತುವಿನಲ್ಲೂ ಸಹ ತೋರುವಿಕೆ ಅನ್ನೋದುಂಟಲ್ಲ. ಈ ತೋರುವಿಕೆ ಇದರಿದ್ದ ಇನ್ನೊಂದರಿಂದ, ಇದರಿದ್ದ ಇನ್ನೊಂದರಿಂದ ಬಂದದ್ದ, ಹೀಗೆ ಅಂತ. ಎಲ್ಲಿವರೆಗೂ ಹೋಗಬೇಕು ಅಂದರೆ ಆ ಮೂಲದವರೆಗೂ ಹೋಗಬೇಕು. ವಿಚಾರ ಯಾವಾಗಲೂ ಕಷ್ಟ. ನಾವು ಏನು ಮಾಡ್ತೇವೆ ಅಂದರೆ ಅಷ್ಟೋ ಇಷ್ಟೋ ವಿಚಾರ ಮೇಲೆ ಕೊನೆಗೆ ಎಲ್ಲೋ ಒಂದು ಕಡೆ ಫುಲ್ ಸ್ಟಾಪ್ ಕೊಟ್ಬಿಡ್ತೇವೆ. ಅದಕ್ಕೋಸ್ಕರ ನಿರಂತರ ಸಾಗಬೇಕು. ವಿಚಾರಶ್ಚ, ವಿಚಾರ ಅಂದರೆ ಏನು ಹಾಗಿದ್ರೆ ಅಂದರೆ ಅರ್ಥ ಯಾಥಾತ್ಮ ನಿಶ್ಚಯಾನುಕೂಲ ಮಾನಸ ವ್ಯಾಪಾರ, ವಸ್ತುವಿನ ಯಥಾರ್ಥ ಸ್ಥಿತಿಯನ್ನು ತಿಳಿಯೋದಕ್ಕೋಸ್ಕರ ಮಾಡುವಂಥ ಮಾನಸಿಕ ಕ್ರಿಯೆ. ನಮ್ಮ ಮನಸ್ಸಿನಲ್ಲೇ ನಾವು ಅಳಿತಾ ಇರಬೇಕು, ಸುರಿತಾ ಇರಬೇಕು ಅದನ್ನು ಹಾಗೆ ಅಂತ. ಹಾಗಾಗಿ ಈ ವಿಚಾರ ಮಾನಸಿಕ ಕ್ರಿಯೆ ಆದ್ದರಿಂದಲೇ ಬಹಳಷ್ಟು ಜನರಿಗೆ ಆಗೋದಿಲ್ಲ. ಮನಸ್ಸು ನಾನು ಹೇಳಿದ್ದನ್ನು ವಿಚಾರ ಮಾಡುವಂತ ಹೇಳಿದರೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಅದು ಏನನ್ನು ಮಾಡುತ್ತೋ ಅದಕ್ಕೆ ನಾವು ಹೋಗಿಕೊಂಡ್ರೆ ಅದಕ್ಕೆ ಇಷ್ಟ ಆಗುತ್ತೆ, ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದ ದಾರಿಯಲ್ಲಿ ಹಾಗೆ ಆಗೋದಿಲ್ಲ. ಕಣ್ಣಿಗೆ ಕಾಣದೇ ಇರುವ, ಕೈಗೆ ಸಿಗದೇ ಇರುವಂಥ ವಿಚಾರವನ್ನು ನೀನು ಮಾಡು ಅಂತ ಹೇಳಿದರೆ ತಕ್ಷಣಕ್ಕೆ ಮಾಡುತ್ತದು. ಯಾಕೆಂದರೆ ತನಗೆ ಈ ಹಿಂದೆ ಯಾವುದನ್ನು ಅನುಭವಿಸಿದ ಅನುಭವ ಆಗಿದೆಯೋ ಅದ್ರ ಕಡೆಗೆ ಹೋಗ್ತಾ ಇರುತ್ತೆ ಅದು. ಹಾಗಾಗಿ ನಮಗೆ ವಿಚಾರ ಕಷ್ಟ ಅಂತ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ವಿಚಾರದಿಂದ ಅಂದರೆ ಹಿತರಾದವರ ಮಾತಿನಿಂದ ವಿಚಾರ ಮಾಡುವುದರಿಂದ ವಸ್ತುವಿನ ಯಥಾರ್ಥ ಸ್ವರೂಪ ಅರಿವಿಗೆ ಬರ್ತದೆ. ಇಷ್ಟು ಹಿನ್ನೆಲೆಯಲ್ಲಿ ಕೇವಲ ಕರ್ಮದಿಂದ ಅಲ್ಲ ಅಂತಾಯಿತು. ಇಲ್ಲಿಗೆ ಈ ಶ್ಲೋಕದ ವಿವರಣೆ ಸಾಕು ಅಂತ ಅಂದ್ಕೊಳ್ಳೋಣ. ಮುಂದೆ 14ನೇ ಶ್ಲೋಕ. ಈ 14ನೇ ಶ್ಲೋಕ ಇದು ಯಾಕೆ ಬಂತು ಅಂದರೆ ಪ್ರತಿಯೊಂದು ಕರ್ಮದ ಹಿಂದೂ ಸಹ ಆ ಕರ್ಮದ ಫಲವನ್ನು ಅನುಭವಿಸೋನು ಒಬ್ಬನಿರ್ತಾನೆ. ಅದಕ್ಕೆ ತತ್ತತ್ ಕರ್ಮ ಫಲಭೋಕ್ತೃತ್ವ ಸಂಭವಾತ್ ಅಸಮರ್ಥಸ್ಯ ತದಯೋಗಾತ್. ಯಾವನು ಆ ಕರ್ಮವನ್ನು ಮಾಡಿ ಫಲವನ್ನು ಅನುಭವಿಸೋದಕ್ಕೆ ಯೋಗ್ಯನಲ್ವೋ ಅವನಿಗೆ ಅದರ ಫಲ ಸಿಗುವುದಿಲ್ಲ. ಯಾವನು ಸಮರ್ಥನಿದ್ದಾನೋ ಅವನಿಗೆ ಅದರ ಫಲ ಸಿಗ್ತದೆ ಅಂತ. ಹಾಗೆ ಇಲ್ಲಿ ಈ ಶ್ಲೋಕದಲ್ಲಿ ನಾನು ಏನು ಹೇಳಿದನಲ್ಲ ಈ ಮಾತಿನ ವಿವರಣೆಯನ್ನು ವಿಶೇಷವಾಗಿ ವ್ಯಾಖ್ಯಾನದಲ್ಲಿ ಅವರು ತೋರಿಸ್ತಾರೆ. ಅಂದರೆ ಅಧಿಕಾರಿ ಅಂತ ಅವನನ್ನು ನಾವು ಕರೆಯೋದು. ಆ ಕರ್ಮದ ಫಲವನ್ನು ನೇರವಾಗಿ ಪಡೆಯುವವನು ಅವನು ಅಧಿಕಾರಿ. ಆ ಅಧಿಕಾರಿ ಅವನು ಹೇಗಿರಬೇಕು ಅಂದರೆ ಅಧಿಕಾರಿಣಮಾಶಾಸ್ತೆ ಫಲಸಿದ್ಧಿರ್ ವಿಶೇಷತಃ ಉಪಾಯ ದೇಶಕಾಲಾದ್ಯಾ ಸಂತ್ಯಸ್ಯಾಂ ಸಹಕಾರಿಣಃ. ಯಾವಾಗಲೂ ಫಲ ಎನ್ನುವಂಥದ್ದು ವಿಶೇಷವಾಗಿ ಆ ಅಧಿಕಾರಿಯನ್ನು ಅಂದರೆ ನೇರ ಸಂಬಂಧಪಟ್ಟ ವ್ಯಕ್ತಿಯನ್ನು ಆಶ್ರಯಿಸಿಕೊಂಡು ಸಿಗ್ತದೆ. ಹೊರತು ಅಲ್ಲಿರುವಂಥ ಕಾಲ ಮತ್ತು ದೇಶ ಇವು ಯಾವುವು ನೇರ ಕಾರಣ ಅಲ್ಲ. ಆ ವ್ಯಕ್ತಿಗೆ ಅರ್ಹತೆ ಇದ್ದರೆ ಆ ಫಲ ಸಿಗ್ತದೆ. ಹೊರತು ಅವನ ಕಾಲವಾಗಲಿ ಅಥವಾ ದೇಶವಾಗಲಿ ಫಲ ಸಿಗುವ ವಿಷಯದಲ್ಲಿ ನೇರ ಕಾರಣ ಆಗುವುದಿಲ್ಲ. ಯಾಕೆ ಈ ಮಾತನ್ನು ಹೇಳಿದ್ರೆ ಆತ್ಮಜ್ಞಾನ ಪ್ರಾಪ್ತಿಯ ವಿಷಯದಲ್ಲಿ ದೇಶವೂ ಮುಖ್ಯ ಅಲ್ಲ, ಕಾಲವೂ ಮುಖ್ಯ ಅಲ್ಲ. ಹಾಗಿದ್ರೆ ಆ ಸಾಧಕನ ಸಾಧನೆ ಏನುಂಟಲ್ಲ, ಬಲವಾದ ಸಾಧನೆ ಮಾಡಿದ ಸಾಧಕನೇ ಅವನೇ ಅರ್ಹ. ಅವನು ಯಾವ ದೇಶದಲ್ಲಿದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಯಾವ ಕಾಲದಲ್ಲಿ ಇದ್ದಾನೆ ಅನ್ನೋದು ಸಹ ಮುಖ್ಯ ಅಲ್ಲ. ಇಷ್ಟು ಹೇಳಿದಾಗ ಸಾಧಕ ಅಂದರೆ ವ್ಯಕ್ತಿ, ಅರ್ಹ ವ್ಯಕ್ತಿ ಮುಖ್ಯವೇ ಅಷ್ಟೇ ಹೊರತು ಕಾಲ ದೇಶ ಅಲ್ಲ ಅನ್ನೋದು ಈ ಶ್ಲೋಕ ತಾತ್ಪರ್ಯ. ಈಗ ಪೂರ್ವ ಪಕ್ಷ ಅಂದರೆ ಮಧ್ಯದಲ್ಲಿ ಒಂದು ಅಡ್ಡ ಪ್ರಶ್ನೆ. ವಿಶೇಷವಾಗಿ ಮೀಮಾಂಸಕರು ಏನು ಮಾಡ್ತಾರೆ ಅಂದರೆ ಕರ್ಮವನ್ನು ಮಾಡುವಾಗ ಇಂತಿಂಥ ಕಾಲದಲ್ಲೇ ಮಾಡಬೇಕು ಅನ್ನೋವಂಥ ಒಂದು ವ್ಯವಸ್ಥೆ ಉಂಟು. ಅದು ಆ ಶಾಸ್ತ್ರದ ಮರ್ಯಾದೆ.
ಅವರು ಏನು ಹೇಳ್ತಾರೆ ಅಂದರೆ, ಕೆಲವು ಕರ್ಮವನ್ನು ಸಂಜೆ ಹೊತ್ತೇ ಮಾಡಬೇಕು, ಸಾಯಂ ಜುಹೋತಿ ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವು ಕರ್ಮವನ್ನು ಬೆಳಗಿನ ಜಾವದಲ್ಲಿಯೇ ಮಾಡಬೇಕು, ಪ್ರಾತಃ ಜುಹೋತಿ ಅಂತ. ಮತ್ತು ಈ ಸಂಧ್ಯಾಕಾಲ ಪ್ರಾತಃ ಕಾಲವನ್ನು ಬಿಟ್ಟು ಕೆಲವು ಋತುವಿನಲ್ಲಿ ಮಾಡುವಂಥದ್ದುಂಟು. ವಸಂತೆ ಜ್ಯೋತಿಷಾ ಯಜೇತ, ವಸಂತ ಋತುವಿನಲ್ಲಿ ಇಂಥ ಕರ್ಮವನ್ನು ಮಾಡಿದರೆ ಇಂಥ ಫಲ ಅಂತ ಹೇಳ್ತಾರೆ. ಹಾಗೆ ಕರ್ಮದಲ್ಲಿ ಎಲ್ಲಿ ನೋಡಿದರೂ ಸಹ ಈ ದೇಶ ಮತ್ತು ಕಾಲದ ವ್ಯವಸ್ಥೆ ಕಂಡುಬರುತ್ತೆ. ಹಾಗೆ ಆತ್ಮಜ್ಞಾನದ ವಿಚಾರದಲ್ಲೂ ನೀವ್ಯಾಕೆ ಈ ದೇಶ ಕಾಲದ ಕಟ್ಟಳೆಯನ್ನು ಹಾಕಬಾರದು ಅಂತ ಪ್ರಶ್ನೆ. ಅಷ್ಟೇ ಅಲ್ಲ, ಅವರು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ನೋಡಿ, ನಿಮಗೆ ಗೊತ್ತಿಲ್ಲ, ನಾವೇ ಹೇಳ್ತೇವೆ. ಆತ್ಮಜ್ಞಾನದ ವಿಚಾರದಲ್ಲೂ ಸಹ ದೇಶ ಕಾಲದ ಒಂದು ವ್ಯವಸ್ಥೆ ಉಂಟು ಅಂತ. ಏನು ಅಂದರೆ, ಇದೊಂದು ಶ್ರುತಿ. ಏನು ಅಂದರೆ, ಋಣತ್ರಯಮಪಾಕೃತ್ಯ ಮನೋಮೋಕ್ಷೇ ನಿವೇಶಯೇತ್, ಅನಪಾಕೃತ್ಯ ಮೋಕ್ಷಂತೂ ಸೇವಮಾನೋ ವ್ರಜತ್ಯಥಃ ಅಂತ. ಇದೊಂದು ಸಾಮಾನ್ಯವಾದ ಮಾತು. ಇದು ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವಾಗಲೇ 3 ತರಹದ ಋಣವನ್ನು, ಸಾಲವನ್ನು ಹೊತ್ಕೊಂಡು ಬಂದಿರ್ತಾನೆ. ಯಾವ್ಯಾವುದು ಅಂದರೆ, ಒಂದು ಋಷಿ ಋಣ, ಇನ್ನೊಂದು ದೇವಋಣ, ಇನ್ನೊಂದು ಪಿತೃಋಣ ಅಂತ. ಈ 3 ಋಣಗಳನ್ನು ಪ್ರತಿಯೊಬ್ಬನೂ ಹುಟ್ಟುವಾಗಲೇ ಕಟ್ಕೊಂಡು ಬಂದಿರ್ತಾನೆ. ಈ 3 ಕಳ್ಕೊಳ್ಬೇಕು ಅಂತ. ದೇವಋಣವನ್ನು ಪ್ರತಿದಿನವೂ ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಕಳ್ಕೊಳ್ಬೇಕು, ಋಷಿಋಣವನ್ನು ಅಧ್ಯಯನದಿಂದ ಕಳ್ಕೊಳ್ಬೇಕು, ಪಿತೃಋಣವನ್ನು ವಾರ್ಷಿಕವಾಗಿ ಮಾಡುವಂತಹ ಶ್ರಾದ್ದಾದಿಗಳಿಂದ, ಗತಿಸಿದ ಮೇಲೆ, ಬದುಕಿದ್ದಾಗಲೇ ಅಲ್ಲ, ಬದುಕಿದ್ದಾಗ ಅವರ ಸೇವೆ, ಅವರ ಅನಿಸಿಕೆಯನ್ನು ಈಡೇರಿಸುವುದರಿಂದ. ಹೀಗೆ ಈ 3ಕ್ಕೂ 3 ವ್ಯವಸ್ಥೆ ಉಂಟು. ಇದನ್ನು ಕಳೆದುಕೊಂಡು ಮುಂದೆ ಏನು ಮಾಡಬೇಕು ಅಂದರೆ, ಮನೋಮೋಕ್ಷೇ ನಿವೇಶಯೇತ್, ಮನಸ್ಸನ್ನು ಮೋಕ್ಷದ ಕಡೆಗೆ ಕೊಂಡೊಯ್ಯಬೇಕು. ಅಲ್ಲಿ ಏನು ಹೇಳ್ದಂಗಾಯಿತು, ಈ 3 ಋಣವನ್ನು ಕಳೆದುಕೊಂಡು ಹೋಗಬೇಕು ಅಂದರೆ ಸುಮಾರು ಅರ್ಧ ಮುಕ್ಕಾಲು ಆಯುಷ್ಯ ಕಳೆಯುತ್ತೆ. ಅಂದರೆ ಅಲ್ಲಿ ಕಾಲದ ಒಂದು ಪರಿಮಾಣ ಬಂದ ಹಾಗಾಯಿತು, ಕಾಲದ ಕಟ್ಟಳೆ ಅಂತ. ಅಷ್ಟೇ ಅಲ್ಲ, ಮುಂದೊಂದು ಮಾತುಂಟು, ಅನಪಾಕೃತ್ಯ ಮೋಕ್ಷಂತು ಸೇವಮಾನೋ ವ್ರಜತ್ಯಥಃ. ಯಾವನು ಈ ಋಣತ್ರಯವನ್ನು ಕಳೆದುಕೊಳ್ಳದೆ ಮೋಕ್ಷದ ಕಡೆಗೆ ಹೋಗ್ತಾನೋ ಅವನು ಕೆಳಗೆ ಬಿದ್ದು ಹೋಗ್ತಾನೆ ಸಾಧನೆಯಲ್ಲಿ ಅಂತ ಆ ಮಾತಿನ ಅರ್ಥ. ಅಲ್ಲಿ ಏನು ಹೇಳ್ದಂಗಾಯಿತು, ಕಾಲದ ಕಟ್ಟಳೆ ಉಂಟು ಅಂತ ಆಯಿತು ಒಂದು. ಮತ್ತು ಇನ್ನೂ ಒಂದು ನಿಯಮ, ಕಾಲದ ನಿಯಮವನ್ನು ಹೇಳುವಂಥದ್ದು, ಬ್ರಹ್ಮಚರ್ಯಂ ಸಮಾಪ್ಯ ಗೃಹೀ ಭವೇತ್ ಗೃಹಾದ್ ವನೀಭೂತ್ವ ಪ್ರವ್ರಜೇತ್. ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದು ಅದನ್ನು ಪಾಲನೆ ಮಾಡಿ ಗೃಹಸ್ಥನಾಗಬೇಕು. ಗೃಹಸ್ಥನಾಗಿ ಪ್ರಜೆಗಳನ್ನು ಪಡೆದು, ಅಂದರೆ ಸತ್ಸಂತಾನವನ್ನು ಪಡೆದು ವನಾಶ್ರಮಿ ಅಂದರೆ ವಾನಪ್ರಸ್ಥಾಶ್ರಮಿಯಾಗಿ ಮುಂದೆ ಪ್ರವ್ರಜೇತ್, ಅವನು ಸನ್ಯಾಸಿ ಆಗಬೇಕು. ಇದೆಲ್ಲ ಕಾಲದ ನಿಯಮವನ್ನು ಹೇಳ್ತವೋ ಇಲ್ವೋ? ಹಾಗಾಗಿ ನೀವು ಹೇಳ್ತೀರಿ ಫಲ ಏನು, ಸಂತ್ಯಸ್ಯಾಂ ಸಹಕಾರಿಣ ಉಪಾಯ ದೇಶಕಾಲಾದ್ಯ, ದೇಶಕಾಲಗಳ ಕಟ್ಟಳೆ ಇಲ್ಲ ಅಂತ. ಅದು ದೇಶಕಾಲಗಳ ಕಟ್ಟಳೆ ಉಂಟಲ್ಲ. ಇದೆಲ್ಲ ಪೂರ್ವ ಪಕ್ಷದ ವಿಚಾರ. ಅದಕ್ಕೆ ಸಮಾಧಾನ ಏನು ಕೇಳಿದರೆ, ಇದೆಲ್ಲವುದು ಸಹ ಯಾರಿಗೆ ಅಂದರೆ, ಅಥಾಪಿ ಅಶುದ್ಧಚಿತ್ತ ರಾಕ್ಷಸರಾಜ ವಿರೋಚನ ಬ್ರಹ್ಮಲೋಕಂಗತೋಪಿ ಪರಮಗುರುಣ ಪರಮೇಷ್ಠಿನ ಉಪದಿಷ್ಟೋಪಿ ನೈವಾಗ್ರಹೀತ ಆತ್ಮಾನಂ. ಹೌದಪ್ಪ, ಹೇಳಿದ್ದೇವೆ ಅಂದರೆ ನಾವು ಹೇಳಿದ್ದೆ ಅಂದರೆ ಶ್ರುತಿ ವಾಕ್ಯ ಹೀಗೆ ಹೇಳಿದ್ದೆ. ಆದರೆ ಇದು ಒಂದು ಸಾಮಾನ್ಯವಾದ ನಿಯಮ. ದೇಶ ಕಾಲಗಳೇ ಮುಖ್ಯ ಆದದ್ದಿದ್ದರೆ, ಸಾಧಕನ ಅರ್ಹತೆ ಮುಖ್ಯ ಅಲ್ಲ ಅಂತದಿದ್ದರೆ, ಒಂದು ಮಾತನ್ನು ಹೇಳ್ತೇವೆ ಕೇಳಿ. ಪ್ರಹ್ಲಾದನ ಮಗ ವಿರೋಚನ ಅಂತ, ಬಲಿಚಕ್ರವರ್ತಿಯ ತಂದೆ, ಅಸುರ ರಾಜ, ದೈತ್ಯ ರಾಜ ಆತ. ಆತ ತನ್ನ ತಂದೆಯ ಪ್ರಭಾವದಿಂದಾಗಿ ವಿರೋಚನ ಬ್ರಹ್ಮಲೋಕಕ್ಕೆ ಹೋದ. ಬ್ರಹ್ಮಲೋಕಕ್ಕೆ ಹೋಗಿ ನನಗೆ
ಈ ಜನ್ಮದಲ್ಲಿಯೇ ಮೋಕ್ಷ ಆಗಬೇಕು, ಹಾಗೆ ಉಪದೇಶ ಮಾಡು ಅಂಥೇಳಿ ನೇರವಾಗಿ ಚತುರ್ಮುಖನ ಹತ್ರ ಕೇಳಿದ. ಚತುರ್ಮುಖ ಉಪದೇಶವನ್ನೂ ಮಾಡಿದ ಅವನಿಗೆ. ಆದರೆ ಅವನಿಗೆ ಮೋಕ್ಷ ಸಿಗಲಿಲ್ಲ. ನೋಡಿ, ಅವನು ಹೋದದ್ದೆಲ್ಲಿಗೆ? ಬ್ರಹ್ಮಲೋಕ ದೇಶ. ಆ ದೇಶದಲ್ಲಿ ಇದ್ದ ಮಾತ್ರಕ್ಕೆ ಅವರಿಗೆ ಮೋಕ್ಷ ಆಗಬೇಕಿತ್ತಲ್ವ? ಅವನು ಹೋದ ಮಾತ್ರಕ್ಕೆ ಉಪದೇಶವನ್ನು ಪಡೆದಿದ್ದಾನೆ, ಅವನಿಗೆ ಅದರಿಂದಾರು ಮೋಕ್ಷ ಆಗಬೇಕಿತ್ತಲ್ವ? ಆದರೆ ಆಗಲಿಲ್ಲ. ಅಲ್ಲಿ ಏನು ಹೇಳಿದಂಗಾಯಿತು? ಈ ದೇಶ ಮತ್ತು ಕಾಲಗಳು ಮುಖ್ಯ ಅಲ್ಲ, ಆ ಸಾಧಕನ ಸಾಧನೆ ಮುಖ್ಯ ಅಂತ. ಅದಕ್ಕೋಸ್ಕರ ನಿಯಮ ಏನು ಹೇಳುತ್ತೆ ಅಂದರೆ, ಹೀಗೆ ಹೇಳಿದೆ. ಇದು ಯಾರಿಗೆ ಕೇಳಿದರೆ, ಯಾರು ಅಶುದ್ಧ ಚಿತ್ತರೋ ಸಾಮಾನ್ಯ ಮನಸ್ಸಿನವರೋ ಅವರಿಗೆ ಹೇಳಿದ್ದೆ ಅಷ್ಟೇ ಹೊರತು ತುಂಬ ಉತ್ಕಟವಾದಂಥ ಸಾಧನೆ ಮಾಡುವವರನ್ನ ಇಟ್ಕೊಂಡು ಹೇಳಿದ್ದಲ್ಲ. ಹಾಗಿದ್ದರೆ ಅವರಿಗೇನು ನಿಯಮ ಅಂತ ಹೇಳಿದರೆ, ಅವರಿಗೆ ಯದಿವಾ ಇತರಥ ಬ್ರಹ್ಮಚರ್ಯಾದೇವ ಪ್ರವ್ರಚೇತ್ ಗೃಹಾದ್ವಾ ವನಾದ್ವಾ ಯದಹರೇವ ವಿರಜೇತ್ ತದಹರೇ ಪ್ರವ್ರಜೇತ್. ಉತ್ಕಟವಾದಂಥ ವೈರಾಗ್ಯ ಸಂಪನ್ನನಾಗಿದ್ದಾನೆ ಒಬ್ಬ, ಅವನಿಗೆ ಗೃಹಸ್ಥನಾಗಿ ವಾನಪ್ರಸ್ಥಾಶ್ರಮ ಆಗಿಯೇ ಹೋಗಬೇಕು ಅಂತಿಲ್ಲ. ಅವನು ನೇರವಾಗಿ ಒಂದೇ ಸಲ ಅಲ್ಲಿಗೆ ಹೋಗಬಹುದು. ಅವನ ಸಾಧನೆ ತೀವ್ರವಾಗಿದ್ದರೆ ಅದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ದೇಶಕಾಲವು ನ ವಿವಕ್ಷಿತವು. ದೇಶಕಾಲಗಳೇ ಮೋಕ್ಷವನ್ನು ಕೊಡುವಂತಿದ್ದರೆ ಹಿಮಾಲಯದಲ್ಲಿ ಓಡಾಡುವಂತಹ ಪ್ರಾಣಿ ಪಶು ಪಕ್ಷಿಗಳಿಗೂ ಮೋಕ್ಷ ಆಗಬೇಕಿತ್ತು ಅಲ್ವಾ? ಆದರೆ ಹಾಗೆ ಲೋಕದಲ್ಲಿ ಕಂಡಿಲ್ಲ. ಆದ್ದರಿಂದ ದೇಶ ಮುಖ್ಯ ಅಲ್ಲ. ಹಾಗೆ ಕಾಲವೂ ಸಹ ಮುಖ್ಯ ಅಂತ ಹೇಳಿಬಿಟ್ರೆ, ಇಲ್ಲ ಇಷ್ಟು ವರ್ಷ ಆದಮೇಲೆ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಿದ್ರೆ ಎಲ್ಲರಿಗೂ ರಿಟೈರ್ಡ್ ಆದ ತಕ್ಷಣ ಮೋಕ್ಷ ನೋ. ಅಲ್ಲಿ ಏನು ಹೇಳ್ದಂಗಾಯಿತು? ಈ ದೇಶ ಮತ್ತು ಕಾಲಗಳು ಪ್ರಧಾನವಾದ ಕಾರಣಗಳಲ್ಲ. ಇರಬೇಕು, ದೇಶಕ್ಕೂ ಒಂದು ಪಾವಿತ್ರ್ಯತೆ ಅನ್ನೋದು ಬೇಕು. ಅಂದ ಮಾತ್ರಕ್ಕೆ ದೇಶಕ್ಕೆ ಏನು ಬೆಲೆಯೇ ಇಲ್ಲ ಅಂತ ಹೇಳಿದರೆ, ಕಳಾಸಿಪಾಳ್ಯದಲ್ಲಿ ಹೋಗಿ ಕೂತ್ಕೊಂಡು ನಾನು ಧ್ಯಾನ ಮಾಡ್ತೇನೆ ಅಂದರೆ ಸಾಧ್ಯ ಉಂಟಾ? ಇಲ್ಲ, ಹೌದು ತಾನೆ? ಹಾಗಾಗಿ ಅದರದ್ದಾದ ಪವಿತ್ರತೆ ಕೆಲಸ ಮಾಡುತ್ತೆ. ಎಲ್ಲಿ ಅಂದರೆ ನಮ್ಮಲ್ಲಿ ತೀವ್ರವಾದಂತಹ ವೈರಾಗ್ಯ ಮತ್ತು ಇಚ್ಛೆ ಇದ್ದಾಗ ಮಾತ್ರ. ಹಾಗಾಗಿ ಅಧಿಕಾರಿಣ ಮಾಶಾಸ್ತೆ, ಅಧ್ಯಾತ್ಮ ದಾರಿಯಲ್ಲಿ ಸಾಗುವಂಥವನ ಆ ಅಧಿಕಾರಿಯ ಅರ್ಹತೆ ಏನು ಅನ್ನೋದು ಮುಖ್ಯವೇ ಅಷ್ಟೇ ಹೊರತು ಸಹ ಕೇವಲ ದೇಶ ಮತ್ತು ಕಾಲಗಳು ಅಷ್ಟೇ ಮುಖ್ಯ ಅಲ್ಲ. ಅದಕ್ಕೋಸ್ಕರಲೇ ಹೇಳಿದ್ದು ವಿದ್ವಾನ್ ಸನ್ಯಸ್ತ ಸರ್ವ ವಾಕ್ಯಾರ್ಥ. ಹಿಂದೆ 8ನೇ ಶ್ಲೋಕದಲ್ಲಿ ಬಂದಿದೆ. ಎಲ್ಲ ಈ ಕಾಮ್ಯಕರ್ಮಗಳನ್ನು ಆತ ಪರಿತ್ಯಾಗ ಮಾಡಿ ಕೇವಲ ಆತ್ಮಜ್ಞಾನದ ಕಡೆಗೆ ನಾನು ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಚಿತ್ತಶುದ್ಧಿಗೋಸ್ಕರ ಕರ್ಮವನ್ನು ಮಾಡ್ತಾ ಹಾಗೆ ಸಾಗಿದಾಗ ಸಮ್ಯಜ್ಞಾನಂ ಸದ್ಗುರು ಉಪದಿಷ್ಟಾರ್ಥ ವಿಚಾರಮಂತರಾನ ಕೇನಾಪಿ ಸಾಧನಾಂತರೇಣ. ಆ ಸದ್ಗುರುಗಳ ಉಪದೇಶವನ್ನು ಇಟ್ಟುಕೊಂಡು ಇವನು ವಿಚಾರ ಮಾಡುವುದನ್ನು ಬಿಟ್ಟರೆ ಇನ್ನು ಯಾವುದರಿಂದಲೂ ಆತ್ಮಜ್ಞಾನ ಸಿಗುವುದಿಲ್ಲ. ಇದು ಅಂತಿಮವಾದಂಥ ನಿರ್ಣಯವಾದಂಥ ಭಾಗ. ಹಾಗೆ ಈ ಶ್ಲೋಕಕ್ಕೆ ವಿವರಣೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಶ್ಲೋಕದ ಒಂದು ರೀತಿಯ ಎಲ್ಲ ಅರ್ಥವೂ ಸಹ ಆದಾಗಾಯಿತು ಅಂತ ಅಂದ್ಕೊಳ್ಳೊಂಡು ಮತ್ತೆ ಮುಂದೆ ಆ ಬ್ರಹ್ಮವಿದ್ಯೆಗೆ ಅಂದರೆ ಅಧ್ಯಾತ್ಮ ವಿದ್ಯೆಗೆ ಅಧಿಕಾರಿಯಾಗುವವನ ಲಕ್ಷಣ ಹೇಗಿರಬೇಕು. ಇಲ್ಲಿ ಅಧಿಕಾರಿ ಅಂತ ಬಂತು, ಅವನ ಲಕ್ಷಣ ಹೇಗಿರಬೇಕು. ಸಾಮಾನ್ಯ ಜನರು ಇವನು ಅಂದರೆ ಅದಕ್ಕೆ ಅರ್ಹನೋ ಅಲ್ಲವೋ ಅಂತ ಗುರುತಿಸ್ಬೇಕಂತಾದರೆ ಅವನಿಗೊಂದು ಲಕ್ಷಣ ಬೇಕಲ್ಲ. ಲಕ್ಷಣ ಅಂದರೆ ಬಣ್ಣ ಅಂತ ಅರ್ಥ ಅಲ್ಲ, ಅವನ ನಡೆ ನುಡಿ ವ್ಯವಹಾರ ಇತ್ಯಾದಿ ಅಲ್ಲ. ಅದನ್ನು ಮುಂದಿನ 16ನೇ ಶ್ಲೋಕದಿಂದ ತಿಳಿಸ್ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅದನ್ನು ಮುಂದಿನ ಅವಧಿ ಯಾವಾಗ ಬರುತ್ತೋ ಆವಾಗ ಸೇರಿದಾಗ ಮುಂದುವರಿಸೋಣ. ಅಲ್ಲಿವರೆಗೆ ಒಂದು ಹಂತಕ್ಕಾಯಿತು ಅಂತ ಅಂದ್ಕೊಂಡು ಈ 14ನೇ ಶ್ಲೋಕಕ್ಕೆ ನಿಲ್ಲಿಸ್ಕೊಳ್ಳೋಣ. ಮತ್ತು ಈ 5 ದಿನಗಳ ಕಾಲ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ನಿಂತವರು ಶ್ರೀಯುತ ಎನ್ ವಿ ಶ್ರೀನಿವಾಸನ್ ಅವರ ಸ್ಮರಣೆಯಲ್ಲಿ ಅವರ ಪರಿವಾರದವರು. ಅವರು ಯಾವ ಉದ್ದೇಶದಿಂದ ಇದಕ್ಕೆ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೋ ಅವರಿಗೆ ಈ ವಿವೇಕ ಚೂಡಾವಣೆಯಲ್ಲಿ
ಪ್ರತಿಪಾದಿತವಾದಂತಹ ಆ ಮಹಾಚೈತನ್ಯ ಅವರ ಇಷ್ಟಾರ್ಥವನ್ನು ಈಡೇರಿಸಿಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎರಡನೇದಾಗಿ 5 ದಿನಗಳ ಕಾಲ ವಿವೇಕ ಚೂಡಾಮಣಿಯನ್ನು ಕೇಳೋಣ. ಏಕೆಂದರೆ ವೇದಾಂತದ ಒಂದೊಂದೇ ಗ್ರಂಥ ಮೇಲಿಂದ ಗ್ರಂಥವನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಸಹ ಕುಳಿತು ಕೇಳೋಣ ಎನ್ನುವಂಥ ಹಿನ್ನೆಲೆಯಿಂದ 5 ದಿವಸವೂ ಸಹ ಬಂದು ಕಿವಿ ಕೊಟ್ಟಿದ್ದೀರಿ. ಹಾಗಾಗಿ ನಿಮಗೂ ಸಹ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. 5 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ವ್ಯವಸ್ಥೆಗೊಳಿಸಿದಂತಹ ಗೋಖಲೆ ಸಂಸ್ಥೆಗೆ ಕಾರ್ಯದರ್ಶಿಗಳಂತಹ ಶ್ರೀಯುತ ರಾಮಸ್ವಾಮಿಗಳವರಿಗೆ ಮತ್ತು ಶ್ರೀಯುತ ರಾಮು ಅವರಿಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 5 ದಿನಗಳ ಈ ನನ್ನ ವಾಗ್ವ್ಯಾಪಾರವನ್ನು ಆ ಮಹಾಚೈತನ್ಯದಲ್ಲಿ ಸಮರ್ಪಿಸಿ ನನ್ನ ಮಾತಿಗೆ ಮುಕ್ತಾಯವನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.